ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಈ ಹೃದಯಘಾತ ಅನ್ನೋದು ಇತ್ತೀಚೆಗೆ ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ. ಅದು ಎಲ್ರಿಗೂ ಕೂಡ ಬರ್ತಾ ಇದೆ. ಇಂತಹ ಪ್ರಕರಣಗಳು ಈಗ ಜಾಸ್ತಿ ಆಗ್ತಾ ಇದೆ. 30 ವರ್ಷ ಮೇಲ್ಪಟ್ಟವರಿಗೂ ಕೂಡ ಈಗ ಹೃದಯಘಾತ ಆಗ್ತಾ ಇದೆ. ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಸೊ ಇದರಲ್ಲಿ ಮಕ್ಕಳಲ್ಲೂ ಕೂಡ ಈಗ ಹೃದಯಘಾತ ಕಾಯಿಲೆ ಕಂಡು ಬರ್ತಾ ಇದೆ. ಸಾವು ಕೂಡ ಆಗಿದೆ. ನಿನ್ನೆ ಚಾಮರಾಜನಗರದಲ್ಲಿ 3ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಗೆ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಸೊ ಹಾಗಾದರೆ ಯಾಕೆ ಮಕ್ಕಳಲ್ಲಿ ಹೃದಯಘಾತ ಯಾಕೆ ಬರುತ್ತೆ, ಇದನ್ನು ತಡೆಗಟ್ಟೋದು ಹೇಗೆ, ಜೊತೆಗೆ ಮುಂಜಾಗ್ರತಾ ಕ್ರಮ ಹೇಗಿರಬೇಕು, ವಂಶಾವಳಿ ಏನಾದರೂ ಕಾರಣ ಇರುತ್ತೆ, ಅದು ಎಂಥವರಿಗೆ ಈ ಹೃದಯಘಾತ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಮಕ್ಕಳಿಗೂ ಹೃದಯಘಾತ, ಇದಕ್ಕೇನು ಕಾರಣ? ಹೃದಯಘಾತಕ್ಕೆ 3ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ನಿನ್ನೆ ಶಾಲೆಗೆ ಹೋಗಿರ್ತಾಳೆ ಪಾಪ. ಇದ್ದಕ್ಕಿದ್ದಾಗೆ ಆ ಶಾಲೆಯಲ್ಲಿ ಕುಸಿದು ಬೀಳ್ತಾಳೆ. ತಕ್ಷಣ ಆ ಮಗುವನ್ನು ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯದಲ್ಲೇ ಸಾವು ಆಗಿದೆ ಅನ್ನುವಂಥ ಮಾಹಿತಿ. ಡಾಕ್ಟ್ರು ಹೇಳ್ತಾರೆ ಹೃದಯಘಾತ ಆಯಿತು ಅಂತೇಳಿ. ನಿಜವಾಗ್ಲೂ ಕೂಡ ಒಂಥರ ಇದು ಆಘಾತಕಾರಿ ಘಟನೆ. ಶಾಲಾ ಆವರಣದಲ್ಲಿ ಕುಸಿದು ಬಿದ್ದಿರುವಂಥ ವಿದ್ಯಾರ್ಥಿನಿಗೆ ಅಲ್ಲಿರುವಂಥ ತಕ್ಷಣ ಯಾರೆಲ್ಲ ಇರ್ತಾರಲ್ಲ ಶಿಕ್ಷಕರು ಕರೆದುಕೊಂಡು ಹೋಗ್ತಾರೆ. ಆದರೂ ಕೂಡ ಬದುಕುಳಿಯಲಿಲ್ಲ. ಸೊ ವಯಸ್ಕರಿಗಷ್ಟೇ ಅಲ್ಲ, ಈಗ ಮಕ್ಕಳಿಗೂ ಕೂಡ ಹೃದಯಘಾತ ಆಗ್ತಾ ಇದೆ. ಚೆನ್ನಾಗಿ ಇದ್ದ ಬಾಲಕಿಗೆ ಹೃದಯಘಾತ ಆಗಿರುವಂಥದ್ದು, ಹೃದಯಘಾತಕ್ಕೆ ಬಲಿಯಾಗಿದೆ. ಸೊ ಮಕ್ಕಳಲ್ಲೂ ಕೂಡ ಈಗ ಇರುವಂಥ ಪ್ರಶ್ನೆ, ಯಾಕೆ ಹೃದಯಘಾತ ಆಗ್ತಾ ಇದೆ ಅಂತೇಳಿ. ಸೊ ಮಕ್ಕಳಿಗೆ ಯಾವ ರೀತಿಯಾಗಿ ಆಹಾರವನ್ನು ನೀಡಬೇಕಾಗತ್ತೆ, ಅಥವಾ ಏನಾದರೂ ಒತ್ತಡ ಏನಾದರೂ ಇರುತ್ತಾ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇದಕ್ಕಿಂತ ಮೊದಲು ಅಂದರೆ ಈ ಶಾಲೆಯ ಟೀಚರ್ ಮಾತನಾಡಿದ್ದಾರೆ. ಏನಾಯಿತು, ಮಗು ಹೇಗಿದ್ರು ಆರಂಭದಲ್ಲಿ ಅನ್ನೋದ್ರ ಬಗ್ಗೆ ಒಂದ್ಸರಿ ಕೇಳ್ಕೊಂಡು ಬರೋಣ ಬನ್ನಿ. ಅವರು ಅರೌಂಡ್ 11:40-11:50 ಬಿಟ್ವೀನ್ ಬುಕ್ಕು ಅವ್ರ ಫ್ರೆಂಡಿಗೆ ಕೊಡೋದಕ್ಕೆ ಬೇರೆ ಕ್ಲಾಸ್ಗೆ ಹೋಗಿದ್ದು 3rd C-ಗೆ. ಆವಾಗ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋ ಟೈಮು ಒಂದು ವಾಲ್ ಸಪೋರ್ಟ್ ತಗೊಂಡು ಸ್ಲೋಲಿ ಫೈಂಟ್ ಮಾಡ್ಕೊಂಡು ಅನ್ಕಾನ್ಷಿಯಸ್ ಹೋಗ್ಬಿಟ್ಟಿದ್ರು. ಇಮ್ಮಿಡಿಯೇಟ್ಲಿ ಮಕ್ಕಳು ಟೀಚರ್ಸ್ಗೆ ತಿಳಿಸಿದ್ರು ವಿಷಯ. ಟೀಚರ್ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡಿಬಿಟ್ಟು ಕ್ಯಾರಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಇನ್ಫಾರ್ಮರ್ಗೆ. ತಕ್ಷಣವೇ ನಾವು ಆಟೋ ಕರಿಬೇಕಂತ ಅಂದ್ಕೊಂಡಿದ್ವಿ. ಬಟ್ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಬೈಕ್ಲೇ ಕರ್ಕೊಂಡು ಹೋಗಿದ್ವಿ. ವಿತಿನ್ ಸಮ್ 5 to 8 minutes ನಾವು JSS ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಿ. ಡಾಕ್ಟರ್ಸ್ ಏನು ಹೇಳ್ತೀರಂದರೆ ಆಲ್ರೆಡಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಚೆಕ್ ಮಾಡಿದ ಮೇಲೆ ECG ಎಲ್ಲ ಮಾಡಿದ ಮೇಲೆ ಬ್ರಾಡ್ ಡೆಡ್ ಅಂತ 12:08 PM-ಗೆ ಡೆಡ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ರು. ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ತೇಜಸ್ವಿನಿ ಎಂಬತಕ್ಕಂಥ ವಿದ್ಯಾರ್ಥಿನಿ ಇಂದು ಬೆಳಗ್ಗೆ ಸುಮಾರು 11:45 ಸಮಯದಲ್ಲಿ ಶಾಲಾ ವರಾಂಡದಲ್ಲಿ ತನ್ನಷ್ಟೇ ತಾನೇ ಕುಸಿದು ಬಿದ್ದು ಮೂತ್ರ ಮತ್ತು ಮಲಮೂತ್ರಗಳನ್ನು ಡಿಸ್ಚಾರ್ಜ್ ಮಾಡಿ ತಕ್ಷಣ ಇಲ್ಲಿಯ ಶಿಕ್ಷಕರು ಮಗುವನ್ನು ಕರ್ಕೊಂಡು JSS ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಸೊ ವೈದ್ಯರು ಕುರಿತು ಆರೈಕೆಯನ್ನು ಕುರಿತು ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ನೀಡಿರ್ತಾರೆ. ಸೊ ವೈದ್ಯರು ನೀಡಿರುವಂಥ ಹೇಳಿಕೆ ಮತ್ತು ವರದಿಯ ಪ್ರಕಾರವಾಗಿ ಮಗುಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹಾಗಾಗಿ ಮಗು ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಲಹೆಗಾರರಾಗಿರುವಂಥ ಡಾಕ್ಟರ್ ಭರತ್ ಅವರು, ಅಂದರೆ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಕ್ಕಳ ಹೃದ್ರೋಗ ತಜ್ಞೆ ಆಗಿರುವಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೇನೆ ಸುಮಿತ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಇತ್ತೀಚೆಗೆ ಅಂದರೆ ಈ ಹಿಂದೆ ಒಂದು 5-6 ವರ್ಷಗಳ ಹಿಂದೆ ಈ ಹೃದಯಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅನ್ನೋದು ಕೇಳಿದ್ದು ತೀರಾ ಕಡಿಮೆನೆ. ಬಟ್ ಅದು ಕಾಮನ್ ಆಗಿ ಒಂಥರ ಕಾಯಿಲೆ ಅನ್ಸ್ಬಿಟ್ಟಿದೆ, ಕಾಮನ್ ಆಗಿಬಿಟ್ಟಿದೆ. ಯಾಕೆ ಇತ್ತೀಚೆಗೆ ಪದೇ ಈ ಹೃದಯಘಾತಕ್ಕೆ ಜನ ಬಲಿ ಆಗ್ತಿದ್ದಾರೆ ಅಂತ? ಮೊಟ್ಟ ಮೊದಲು ನಾನು ಹೇಳ್ಬೇಕಾಗಿರೋದು, ಹೃದಯಾಘಾತ ಅಂತ ಪದ ಇಲ್ಲಿ ಬಳಸಬಾರ್ದು. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಸಡನ್ ಡೆತ್ ಇನ್ ಚಿಲ್ಡ್ರನ್ ಅಂದ್ರೆ ದಿಢೀರ್ ಅಂತ ಸಾವು ಸಂಭವಿಸೋದಕ್ಕೆ
ಮಕ್ಕಳಲ್ಲಿ ಏನು ಕಾರಣ ಅಂತ ನೋಡ್ಬೇಕಾಗತ್ತೆ. ಅದು ಹಾರ್ಟ್ ಅಟ್ಯಾಕ್ ನಿಂದ ಆಗಬೇಕು ಅಂತ ಏನಿಲ್ಲ. ಹಾರ್ಟ್ ಅಟ್ಯಾಕ್ ಬರೋದು ಸಾಮಾನ್ಯವಾಗಿ ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಲ್ಲಿ ಬರೋದಕ್ಕೆ ಕಾರಣ ಬೇರೆ ಇರುತ್ತೆ. ಇದು ಹೃದಯ ಸ್ತಂಭನದಿಂದ ಆಗ್ಬೋದು, ಹೃದಯ ಘಾತದಿಂದನೂ ಆಗ್ಬೋದು, ಅಥವಾ ಹೃದಯದಲ್ಲಿ ಒಳಗಡೆಗೆ ಅನುವಂಶಿಕವಾಗಿ ಬಂದಂತ ಕಾಯಿಲೆ ಇರೋದ್ರಿಂದ ಸಡನ್ಲಿ ಅವ್ರಿಗೆ ರಕ್ತ ಹೊರಹೊಮ್ಮೋದು, ಅಂದ್ರೆ ಹೃದಯ ಮಿಡಿದಾಗ ಹೊರಹೊಮ್ಮುವ ರಕ್ತ ಇದೆಯಲ್ಲ ಅದು ನಿಂತು ಹೋಗ್ಬಿಟ್ಟು ಅವ್ರಿಗೆ ಬ್ರೈನಿಗೆ ಬ್ಲಡ್ ಸಪ್ಲೈ ಇಲ್ದನೆ ಅನ್ಕಾನ್ಶಿಯಸ್ ಆಗಿ ಫೇಂಟ್ ಆಗಿ ಬೀಳ್ತಾರೆ. ಬಿದ್ದಾಗ ಹೃದಯದ ಮಿಡಿತ ಸರಿಯಾಗಿ ಮತ್ತೆ ಸರಿಯಾದ್ರೆ ಅವ್ರು ಚೇತರಿಸ್ಕೊಳ್ತಾರೆ. ಇಲ್ಲಂದ್ರೆ 3 ನಿಮಿಷದಲ್ಲಿ ಅದು ಹೃದಯದ ಮಿಡಿತ ಮತ್ತೆ ಬರದೇ ಇದ್ರೆ ಸಾವಿಗೆ ಅಪ್ತಾರೆ. ಸೊ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅಂತಂತೀವಿ. ಅದಲ್ಲದೆ ಬೇರೆ ಕಾರಣಗಳು, ವ್ಯಾಸೋವೇಗಲ್ ಇಫೆಕ್ಟು, ಇನ್ಯಾವುದೋ ಕಾರಣದಿಂದ ಮಗು ಎಚ್ಚರ ತಪ್ಪಿ ಬಿದ್ರೆ, ಎಚ್ಚರ ತಪ್ಪೋದಿದೆಯಲ್ಲ ಅದು ಮತ್ತೆ ಸಾವಿಗೆ ಒಂದೇ ಹೆಜ್ಜೆ ವ್ಯತ್ಯಾಸ ಅಂತ. ಆ ಎಚ್ಚರ ತಪ್ಪಿ ಬಿದ್ದಾಗ ನಾವು ತಕ್ಷಣಕ್ಕೆ ಅದಕ್ಕೆ ಚಿಕಿತ್ಸೆ ಕೊಟ್ಟು ಮಗುವನ್ನ ಸರಿ ಮಾಡದೇ ಇದ್ರೆ ಅದು ಬದುಕೋದಿಲ್ಲ, ಅಂದ್ರೆ ಸಾವು ಖಂಡಿತ ಆಗತ್ತೆ. ಹಾಗಾಗಿ ವರಾಂಡದಲ್ಲಿ ಮಗು ಬಿತ್ತು ಅಂತ ಹೇಳಿದ್ರು. ವರಾಂಡದಲ್ಲಿ ಬಿದ್ದಾಗ ಅದೇನು ಹೊಟ್ಟೆಗೆ ಊಟ ಮಾಡ್ದೇನೆ ಹೊಟ್ಟೆ ಹಸ್ಕೊಂಡು ಫೇಂಟ್ ಆಗಿ ಬಿದ್ದಿದ್ದಾಳೋ, ಅಥವಾ ಒಳಗಡೆಗೆ ಇನ್ನೇನಾದ್ರೂ ಕಾಯಿಲೆ ಇದ್ದು ಅದರಿಂದ ಫೇಂಟ್ ಆಗಿ ಬಿದ್ಲೋ, ಅಥವಾ ಮೂರ್ಛೆ ರೋಗದಿಂದ ಇದ್ದಿದ್ರಿಂದ ಫೇಂಟ್ ಆದ್ರೂ, ಇದೆಲ್ಲದನ್ನ ಕೂಲಂಕಷವಾಗಿ ಪರೀಕ್ಷೆ ಮಾಡಬೇಕಾಗತ್ತೆ. ನೀವು ಹೇಳಿದ್ದು ಒಂದು ನಿಜ, ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆ, ಅದು ಸರಿಯಾದ ಮಾತು. ಆದ್ರೆ ಮಕ್ಕಳಲ್ಲಿ ಆದಾಗ ನಾವು ಅದಕ್ಕೆ ಹೃದಯಾಘಾತ ಅಂತ ಬಳಸೋದಿಲ್ಲ, ಸಡನ್ ಡೆತ್ ಇನ್ ಚಿಲ್ಡ್ರನ್ ಅಂತ ಅಂತೀವಿ. ಈ ಸಡನ್ ಡೆತ್ ಯಾವ ಕಾರಣದ್ದು, ಲಂಗ್ಸ್ ಇಂದ ಆಗಿರ್ಬೋದು, ಹಾರ್ಟ್ ಇಂದ ಆಗಿರ್ಬೋದು, ಮೂರ್ಛೆ ರೋಗದಿಂದ ಆಗಿರ್ಬೋದು, ಎಲ್ಲಾ ಕಾರಣಗಳಿಂದಲೂ ಆಗಿರ್ಬೋದು. ಎಸ್ ಸುಮಿತ್ರಾ ಮೇಡಮ್ ಅವರೇ, ಅಂದ್ರೆ ಮಕ್ಕಳಿಗೆ ಏನಾದರೂ ಒತ್ತಡನೇ ಕಾರಣ ಆಗ್ತಾ ಇದೆ ಹೇಗೆ ಅಂತೇಳಿ, ಹೇಗೆ ಅಟ್ಯಾಕ್ ಆಗುತ್ತೆ ಇದು? ಅದೇ ಯೂಶಲಿ ನಾವು ಏನಂತೀವಿ ಹೃದಯಾಘಾತ ಅಂತ ಅಡಲ್ಟ್ ಅಲ್ಲಿ ಅಂತ ಹೇಳಿದಾಗ, ದೊಡ್ಡವರಲ್ಲಿ ಅಂತ ಹೇಳಿದಾಗ ಇಟ್ಸ್ ಮೇಬಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ. ಮೋರ್ ಕಾಮನ್ ಆಗಿ ನಾವು ಹೇಳೋದಂದ್ರೆ ಕಾರ್ಡಿಯಾಕ್ ಅರೆಸ್ಟ್, ಅಂದ್ರೆ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗುವಂಥದ್ದು. ಹಾರ್ಟ್ ಸ್ಟಾಪ್ ಆಗೋದು ದಟ್ ಇಸ್ ದ ರೀಸನ್ ಫಾರ್ ಡೆತ್, ಅಂದ್ರೆ ಅದರಿಂದ ನಿಮ್ಮ ಲೈಕ್ ಡೆತ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ತುಂಬಾ ಕಾರಣಗಳಿರುತ್ತೆ ಮಕ್ಕಳಲ್ಲಿ. ಇಟ್ಸ್ ನಾಟ್ ಇದು ದೊಡ್ಡವ್ರಿಗೆ ಹೇಳ್ದಂಗೆ ನಾವು ಏನಂತ ಹೇಳ್ತೀವಿ ಹೃದಯಾಘಾತ ಅಂತ ಹೇಳ್ತೀವಲ್ಲ, ಆ ತರ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಬಂದು ಒಂದು ನಿಮೋನಿಯಾ ಇರ್ಬೋದು, ಮಗುಗೆ ಆಕ್ಸಿಜನ್ ಸಡನ್ ಆಗಿ ಹಾರ್ಟ್ಗೆ ಕಡಿಮೆ ಆದಾಗ ಆ ತರ ಆಗೋ ಚಾನ್ಸಸ್ ಇರ್ಬೋದು. ಇಲ್ಲಾಂದ್ರೆ ಮೇಡಮ್ ಹೇಳ್ದಂಗೆ ಫಿಟ್ಸ್ ಬರ್ತಿದೆ ನಿಮ್ಮ ಮಗುಗೆ, ಅದು ಸಡನ್ ಆಗಿ ನೀವು ಕಾರಿಡಾರ್ ಅಲ್ಲಿ ನೋಡಿದಿರ ಮಗುಗೆ ಕೊಲಾಪ್ಸ್ ಆಗಿರೋದ್ನ, ಅದ್ ಮೇ ಬಿ ಫಿಟ್ಸ್ ಬಂದಿರ್ಬೋದು, ಮುಂಚೆ ಯಾರು ನೋಡದೇ ಇರ್ಬೋದು, ಅವಾಗ ಸಡನ್ ಆಗಿ ಅದು ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಹಾರ್ಟ್ ಸ್ಟಾಪ್ ಆಗಿರ್ಬೋದು. ಸೊ ದರ್ ಆರ್ ವೇರಿಯಸ್ ರೀಸನ್ಸ್, ಬೇರೆ ಕಾರಣಗಳಿರ್ಬೋದು, ಅದರ ಆಸ್ತಮಾ ಇರ್ಬೋದು ಆ ಮಗುಗೆ. ಸೊ ಮೇನ್ ಆಗಿ ಮುಂಚೆ ಏನಂದ್ರೆ ಕಾಯಿಲೆ ಇತ್ತ ಮಗುವಲ್ಲಿ ಅಂತ ಫಸ್ಟ್ ನೋಡ್ಬೇಕಾಗತ್ತೆ. ಆ ತರ ಕಾಯಿಲೆಗಳು ಇಲ್ಲ, ಯಾವ್ದು ಕಾರ್ಡಿಯಾಕ್ ಅರೆಸ್ಟ್ ಆಗುವಂತ ಕಾಯಿಲೆಗಳು ಇಲ್ಲದೆ ಇದ್ದಾಗ ದೆನ್ ಅವಾಗ ನಾವು ಬೇರೆ ಏನಂದ್ರೆ ಪ್ರಾಬ್ಲಮ್ ಇದೆಯಾ, ಹೃದಯದ ಮೇಲೆ ಒತ್ತಡ ಇದೆಯಾ, ಆ ತರ ಅಂತ ನೋಡ್ಬೇಕಾಗತ್ತೆ. ಸೊ ದೋಸ್ ಆರ್ ಲೈಕ್ ಎಲ್ಲಾನು ಏನಂತ ಹೇಳ್ತೇವೆ ಸಡನ್ ಆಗಿ ಹೃದಯಾಘಾತದಿಂದ ಆಗಲ್ಲ, ಬೇರೆ ಬೇರೆ ಕಾರಣಗಳಿರುತ್ತೆ ಮಕ್ಕಳಲ್ಲಿ. ಒಂದಾಗಿ ಅದು ನೋಡ್ಬೇಕಾಗತ್ತೆ. ಒಂದ್ ಪ್ರೆಷರ್ಸ್ ಈಗ ಸದ್ಯಕ್ಕೆ ಸ್ಕೂಲಲ್ಲಿ ಹೆಚ್ಚಾಗ್ತಿದೆ, ಪ್ಲಸ್ ಆಕ್ಟಿವಿಟಿ ತುಂಬಾ ಇದ್ದಾಗ ಒಂದೊಂದ್ಸತಿ ಓವರ್ ಎಕ್ಸರ್ಷನ್ ಅಂತ ಹೇಳ್ತೇವೆ, ವೇರ್ ವೆಂಟ್ರಿಕ್ಯುಲರ್ ರಿದಮ್ ಅಂದ್ರೆ PVC ಅಂತ ಹೇಳ್ತೇವೆ, ಅದು ಹಾರ್ಟ್ದು ಬೀಟ್ ರೆಗ್ಯುಲರ್ ಆಗಿ ಇಲ್ಲದೆ ಇದ್ದಾಗ, ಕ್ಯಾಟೆಕೋಲಮೈನ್ ಅಂದ್ರೆ ಇನ್ಕ್ರೀಸ್ ಸರ್ಟನ್ ಸಬ್ಸ್ಟೆನ್ಸ್ ಇನ್ ದ ಬ್ಲಡ್ ಸಡನ್ ಆಗಿ ಜಾಸ್ತಿ ಆದಾಗ, ಆಕ್ಟಿವಿಟಿ ಓವರ್ ಆಕ್ಟಿವಿಟಿ ಇದ್ದಾಗ, ಅದು ಹಾರ್ಟ್ ಅಲ್ಲಿ ಮುಂಚೆನೆ ಪ್ರಾಬ್ಲಮ್ ಇರೋ ಮಕ್ಕಳಲ್ಲಿ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗುವಂತ ಚಾನ್ಸಸ್ ಇರ್ಬೋದು. ಸೊ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ರಿಸ್ಕ್ ಇರ್ಬೋದು ಬಿಕಾಸ್ ಆಫ್ ದ ಓವರ್ ಆಕ್ಟಿವಿಟಿ, ಪ್ರೆಷರ್, ಸ್ಟ್ರೆಸ್, ಬಟ್ ಇಟ್ಸ್ ಸಡನ್. ಬಟ್ ಅದು ಹೃದಯಾಘಾತದಿಂದ ಆಗಿರಲ್ಲ, ಮೋಸ್ಟ್ಲಿ ಬೇರೆ ಯಾವುದೋ ಕಾರಣಗಳಿಂದಿರುತ್ತೆ, ಅದನ್ನ ಫಸ್ಟ್ ನಾವು ನೋಡ್ಬೇಕಾಗತ್ತೆ. ಎಸ್ ಎಸ್ ಭರತ್ ಸರ್, ಈಗ ಈ ಕಾರ್ಡಿಯಾಲಜಿ ಅನ್ನೋದು ಹೇಗೆ ಇದ್ದಕ್ಕಿದ್ದಾಗ ಅಟ್ಯಾಕ್ ಮಾಡುತ್ತೆ ಅಂಥೇಳಿ? ಸೊ ಈಗ ಪಾಪು ಸಡನ್ ಡೆತ್ ಆಗಿದೆ, ಅದಕ್ಕೆ ಮುಖ್ಯವಾಗಿ ನಮ್ಮ ಬಾಡಿಲಿ ಸಡನ್ ಡೆತ್ ಆಗಲಿಕ್ಕೆ ಹಾರ್ಟ್ ಮುಖ್ಯವಾಗಿ ಒಂದು ಕಾರಣ. ಸೊ ಸಡನ್ ಕಾರ್ಡಿಯಾಕ್ ಡೆತ್ತು 2 ವಿಧವಾಗಿ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ.
ಒಂದು ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಮತ್ತು ಇನ್ನೊಂದು ಹಾರ್ಟಿಂದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ. ನಮ್ಮ ಬಾಡಿಲಿ ಹಾರ್ಟಿಂದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಯಾವಾಗ ನಾರ್ಮಲಾಗಿ ಹೇಗೆ ಹೊಡ್ಕೊತಿರ್ಬೇಕು ಆಗ ಹೊಡ್ಕೊಳ್ಳೋದಿಲ್ಲ, ಆವಾಗ ಹಾರ್ಟ್ ಫಾಸ್ಟಾಗಿ ಹೊಡ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅಥವಾ ಒಮ್ಮೊಗ್ಲೊಮ್ಮೆ ಹಾರ್ಟ್ ಬ್ಲಾಕ್ಸ್ ಅಂತ ಕರಿತೀವಿ, ಹಾರ್ಟಲ್ಲಿ ಬ್ಲಾಕ್ಸ್ ಆದಾಗ ಹಾರ್ಟ್ ನಿಂತೋಗುತ್ತೆ. ಅಥವಾ ಫಾಸ್ಟಾಗಿ ಹೊಡ್ಕೊಂಡು ಅದನ್ನು ವೆಂಟ್ರಿಕ್ಯುಲರ್ ಅರಿದ್ಮಿಯಾಸ್, ಏಟ್ರಿಲ್ ಅರಿದ್ಮಿಯಾಸ್ ಅಂತ ಕರಿತೀವಿ. ಅದರಿಂದ ಹಾರ್ಟ್ ವೀಕ್ ಆಗಿ ನಿಂತೋಗ್ಬಿಡುತ್ತೆ. ಅದರಲ್ಲಿ ಕೆಲವೊಂದಷ್ಟು ಫೆಮಿಲಿಯಲ್ ಅಂತ ಕರಿತೀವಿ, ಅಂದರೆ ಹೆರಿಡಿಟ್ರಿ. ಸೊ ಜೀನ್ಸಲ್ಲಿ ಮ್ಯೂಟೇಷನ್ಸ್ ಆಗಿರ್ಬೋದು, ಅಥವಾ ಅಕ್ವೈರ್ಡ್ ಕಂಡೀಷನ್ಸ್ ಇರುತ್ತೆ, ಅದರಿಂದನೂ ಆಗಿರ್ಬೋದು. ಈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಲ್ಲ ಅಂತಂದರೆ ಪಂಪಿಂಗ್ ಫಂಕ್ಷನ್ಸ್ಗೆ ನಮ್ಮ ಬಾಡಿಲಿ ಮಸಲ್ಸ್ ಹೇಗಿರುತ್ತೋ ಹಾರ್ಟಲ್ಲೂ ಮಸಲ್ಸ್ ಇರುತ್ತೆ, ಮಯೋಕಾರ್ಡಿಯಮ್ ಅಂತ ಕರಿತೀವಿ. ಕೆಲವೊಮ್ಮೆ ಮಯೋಕಾರ್ಡಿಯಮಲ್ಲಿ ದೋಷಗಳಿದ್ದಾಗ, ಕೆಲವೊಮ್ಮೆ ಮಯೋಕಾರ್ಡಿಯಮ್ಮು ಅಂದ್ಕೊಂಡಿದ್ದಕ್ಕಿಂತ ಥಿಕ್ನೆಸ್ ದಪ್ಪ ಇದ್ದಾಗ ಅದನ್ನು ಕಾರ್ಡಿಯೋಮಯೋಪತಿ, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ಅಥವಾ ಭಾಳ ವೀಕ್ ಆಗೋದಾಗ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ. ಅಥವಾ ಬೇರೆ ಕಾರಣಗಳಿಗೆ ಏನಾದರೂ ನಮಗೆ ವೈರಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಅದರಲ್ಲಿ ಎಷ್ಟೊಂದು ವೈರಸಸ್ ಇರುತ್ತೆ, ಎಂಟಿರೋ ವೈರಸ್, ರೈನೋ ವೈರಸ್, ಈಕೋ ವೈರಸ್, ಪಾರ್ವೋ ವೈರಸ್ ಅಂತ. ಮತ್ತು ಬ್ಯಾಕ್ಟೀರಿಯಾಸ್, ಪ್ಯಾರಾಸೈಟ್ಸ್, ಇವೆಲ್ಲ ನಮ್ಮ ಹಾರ್ಟಿಗೆ ಯಾವಾಗ ಅಟ್ಯಾಕ್ ಆಗುತ್ತೆ ಆವಾಗ ಹಾರ್ಟ್ ಇನ್ಫ್ಲೇಮ್ಡ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಅದನ್ನು ನಾವು ಮಯೋಕಾರ್ಡೈಟಿಸ್ ಅಂತ ಕರಿತೀವಿ. ಅದರಿಂದನೂ ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟೀಸಲ್ಲಿ ಬದಲಾವಣೆಗಳು ಕಾಣ್ಬೋದು, ಅಥವಾ ಹಾರ್ಟಿನ ಪಂಪಿಂಗ್ ಫಂಕ್ಷನಲ್ಲಿ ವೇರಿಯೇಷನ್ಸ್ ಆಗ್ಬೋದು. ಇವೆಲ್ಲ ಕಾರಣಗಳಿಂದ ಪಾಪು ಹಾರ್ಟು ತನ್ನಷ್ಟೇ ನಿಂತೋಗೋ ಸಾಧ್ಯತೆ ಇರುತ್ತೆ. ಸೊ ಕೆಲವೊಮ್ಮೆ ಕಾರಣ ಗೊತ್ತಿಲ್ಲದಲೇ ತಕ್ಷಣ ನಿಂತೋಗುತ್ತೆ. ಕೆಲವೊಮ್ಮೆ ಮಕ್ಕಳುಗಳಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ, 1 ವಾರ ಅಥವಾ 10 ದಿನದ ಮುಂಚೆನೇ ಹೇಳ್ಕೊಂಡಿರ್ತಾರೆ, ನನಗೆ ತಲೆ ಸುತ್ತು ಬರ್ತಾ ಇದೆ, ನನಗೆ ಸುಸ್ತಾಗ್ತಾ ಇದೆ, ಎದೆ ನೋವ್ತಾ ಇದೆ, ಎದೆ ಬಡಿತ ನನಗೆ ಗೊತ್ತಾಗ್ತಾ ಇದೆ, ಪಾಲ್ಪಿಟೇಷನ್ಸ್ ಅಂತ ಕರಿತೀವಿ. ಇವುಗಳನ್ನೆಲ್ಲ ಕೆಲವೊಮ್ಮೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಥವಾ ಇಗ್ನೋರ್ ಮಾಡ್ತೀವಿ. ಅಂಥ ಟೈಮಲ್ಲಿ ಪಿಕಪ್ ಮಾಡಿದರೆ ಸೊ ದಟ್ ಮೇ ಹೆಲ್ಪ್ ದ ಇನ್ ಎವ್ಯಾಲ್ಯೂಯೇಟಿಂಗ್ ದ ಚೈಲ್ಡ್. ವಿಜಯಲಕ್ಷ್ಮಿ ಮೇಡಮ್ ಅವರೇ, ಈಗ ಈ ಮಕ್ಕಳಿಗೆ ಅಥವಾ ಹೃದಯಾಘಾತ ಆಗತ್ತಲ್ಲ ಅಂದರೆ ಸೂಚನೆ ಏನು ಇರೋದಿಲ್ವ? ಸಡನ್ಲಿ ಆಗಿ ಇದು ಹೇಗೆ ಬಂದುಬಿಡುತ್ತೆ ಅಂತಂದರೆ ಸೂಚನೆಗಳು ಯಾವ ರೀತಿಯಾಗಿರುತ್ತೆ? ಅಂದರೆ ಈ ಥರ ಆದರೆ ಅದು ಬಹುಶಃ ಅದು ಹೃದಯಾಘಾತ ಆಗ್ಬೋದು ಅನ್ನೋ ಥರ. ಕೆಲವು ಕಾಯಿಲೆಗಳಿಗೆ ಸೂಚನೆ ಇರುತ್ತೆ. ಅಂತಂದ್ರೆ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವ ಮಹಾಧಮನಿಯ ಬಾಗಿಲು, ಅದಕ್ಕೆ ಅಯೋಟಿಕ್ ವ್ಯಾಲ್ವ್ ಅಂತೀವಿ. ಅಯೋಟಿಕ್ ಸ್ಟೆನೋಸಿಸ್ ಇದ್ದು ರಕ್ತ ಮುಂದೆ ಹರಿದೇ ಇದ್ರೆ ಆವಾಗ ಆ ಮಗುಗೆ ಎದೆ ನೋವು ಬರ್ಬೋದು, ಏದುಸಿರು ಬರ್ಬೋದು. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಸ್ ಸುಮಿತ್ರಾ ಮೇಡಮ್ ಅವರೇ, ಏನಾದರೂ ಫುಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಗೆ ಅಂತೇಳಿ, ತಿನ್ನೋ ಆಹಾರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ ಅಂತ? ಫುಡ್ ಪ್ರಾಬ್ಲಮ್ ರಿಲೇಟೆಡ್ ಅಂದ್ರೆ ಒಂದು ಒಬೇಸಿಟಿ ಅಂತ ಹೇಳ್ಬೋದು. ಒಬೇಸಿಟಿ ಅಂದ್ರೆ ಇತ್ತೀಚೆಗೆ ನೋಡಿದ್ರೆ ಮಕ್ಕಳು ಸ್ವಲ್ಪ ಒಬೇಸ್ ಇರೋದು, ತೂಕ ಜಾಸ್ತಿ ಇರೋದು ತುಂಬಾ ಕಂಡು ಬಂದಿದೆ. ಅಂತ ಮಕ್ಕಳಲ್ಲಿ ಲೈಕ್ ಇದು ಹಾರ್ಟ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದು ಸ್ವಲ್ಪ ಬೇಗ ಬರ್ಬೋದಾಗದು. ಆ ಥರ ತೊಂದರೆಗಳಿರ್ಬೋದು. ಅದರ್ವೈಸ್ ಹೆಲ್ತಿ ಫುಡ್ ನಾರ್ಮಲ್ ಆಗಿ ನಾವು ಹೇಗೆ ಹೇಳ್ತೀವಿ, ವೆಜಿಟೇಬಲ್ಸ್ ಜಾಸ್ತಿ ತಿನ್ಬೇಕಾಗತ್ತೆ ಮಕ್ಕಳಲ್ಲಿ, ಫ್ರೂಟ್ಸ್ ಇನ್ಕ್ಲೂಡ್ ಮಾಡಬೇಕಾಗತ್ತೆ ಅಂತ. ನಾರ್ಮಲ್ ಲೈಕ್ ಫುಡ್ ಇಂಟೇಕ್ ಶುಡ್ ಬಿ ನಾಟ್ ತುಂಬಾ ಕೊಲೆಸ್ಟ್ರಾಲ್ ಇಲ್ಲದೆ ಇರೋದು, ಜಂಕ್ ಫುಡ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್. ಸರ್, ಈಗ ಮಕ್ಕಳಲ್ಲಿ ಯಾಕೆ ಇತ್ತೀಚೆಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ? ಆರಂಭದಲ್ಲಿ ಅಂತೂ ಅಂಥ ಕೇಸ್ಗಳು ಬರ್ತಿರ್ಲಿಲ್ಲ, ಈಗ ಮಕ್ಕಳಲ್ಲೂ ಬಿಡ್ತಾ ಇಲ್ಲ, ಒಂಥರ ಯಾವಾಗ ಬೇಕಾದರೂ ಬರೋ ಥರ ಇದೆ. ಅಂದರೆ ಹೇಗೆ ಎಚ್ಚೆತ್ಕೊಳ್ಬೇಕು ನಾವು ಅಂತ ಹೇಳಿ? ಸೊ ನಮ್ಮ ಪ್ರಾಕ್ಟೀಸಲ್ಲಿ ನಮಗೆ ಮಕ್ಳುಗಳು ಬರ್ತಾರೆ. ಸೊ ಕೆಲವೊಂದು ಮಕ್ಳುಗಳು ಹಾಸ್ಪಿಟಲ್ವರೆಗೂ ರೀಚ್ ಆಗಿಬಿಟ್ಟು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಕೆಲವರು ಹಾಸ್ಪಿಟಲ್ಗೆ ಬರ್ಬೇಕಾದ್ರೆ ದಾರಿಲೇ ಏನಾದರೂ ಆಗಿಬಿಡುತ್ತೆ ಕೆಲವು ಮಕ್ಕಳಿಗೆ. ಸೊ ಯಾರು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ ಅವ್ರನ್ನ ಅಬಾರ್ಟೆಡ್ ಸಡನ್ ಅರೆಸ್ಟ್ ಅಂತ ಮೀನ್ಸ್ ಅಬೌಟ್ ಆಗಿದೆ ಮೀನ್ಸ್ ಅವುಗಳನ್ನ ನಾವು ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅಬೌಟ್ ಮಾಡ್ತೀವಿ. ಕೆಲವೊಮ್ಮೆ ಅದು ಅವ್ರು ಬರೋಕ್ಕಿಂತ ಮುಂಚೆನೇ ಅವುಗಳಿಗೆ ತೊಂದರೆ ಆಗಿಬಿಡುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಕ್ವಿಕ್ಲಿ ದೇ ಕ್ಯಾನ್ ರೀಚ್ ಅಸ್. ಸೊ ಯೂಶಲಿ ಸಡನ್ ಕಾರ್ಡಿಯಾಕ್ ಡೆತ್ ಅಂತಂದರೆ ವಿತಿನ್ 1 hour ಆಫ್ ಆನ್ಸೆಟ್ ಆಫ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸೊ ನಮಗೆ ಸಿಂಪ್ಟಮ್ಸ್ ನಮ್ಮ ಮೈಯಲ್ಲಿ ಬದಲಾವಣೆಗಳು ಆಗಿ ವಿತಿನ್ 1 hour ಏನಾದರೂ ಆದರೆ ಅದನ್ನು ನಾವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಸರ್, ಮೈಯಲ್ಲಿ ಬದಲಾವಣೆ ಆದರೆ ನಾವು ತಕ್ಷಣ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ವೈದ್ಯರನ್ನು ಹೋದರೆ? ಸೊ ಮೇನ್ಲಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಈ ಥರ ಒಂದು ಪಾಪುಗಾಯ್ತು ಅಂತ ಹೇಳಿಬಿಟ್ಟು ನಾವು ಇಡೀ ಜನರಲ್ಲಾಗಿ ನಾವು ಅನೌನ್ಸ್ ಮಾಡ್ಲಿಕ್ಕೆ ಆಗಲ್ಲ ದಟ್ ಎಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಂತ. ಬಟ್ ದೆರ್ ಆರ್ ಕ್ಲಿಯರ್ ಕಟ್ ರೆಕಮೆಂಡೇಷನ್ಸ್ ಏನಂತಂದರೆ
ಮುಖ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ. ನಮಗೆ 3 ಜನರೇಷನ್ಸ್ ಫ್ಯಾಮಿಲಿ ಹಿಸ್ಟ್ರಿ ನಾವು ತಗೊಳ್ಳೇಬೇಕು. ಯಾವುದೇ ಒಂದು ಪಾಪು ಅರಿವು, ಒಂದು ಕಾನ್ಷಿಯಸ್ನೆಸ್ ಕಳ್ಕೊಂಡು ಏನಾದರೂ ಬಂದರೆ ನಮ್ಮ ಹತ್ರ, ಸೊ ಕೆಲವೊಮ್ಮೆ ಚೇತರಿಸ್ಕೊಂಡು ಈಗ ನನಗೆ 10 ಮಕ್ಕಳು ಫಾಲೋಅಪಿಗೆ ಲೈಕ್ ನನಗೆ ಕೇಳ್ಕೊಂಡು ಬಂದರೆ ತೊಂದರೆಗಳಿದೆ ಅಂತ, ಅದರಲ್ಲಿ 2 ಮಕ್ಕಳಿಗೆ ಲಾಸ್ ಆಫ್ ಕಾನ್ಷಿಯಸ್ನೆಸ್, ಸ್ಕೂಲಲ್ಲಿ ನಿಂತಿರ್ತಾರೆ, ಒಮ್ಮಗಳೊಮ್ಮೆ ಬಿದ್ದೋಗ್ತಾರೆ, ಮತ್ತೆ ಚೇತರಿಸ್ಕೊತಾರೆ, ಟಾಯ್ಲೆಟ್ಗಂತ ಹೋಗಿರ್ತಾರೆ, ಬಿದ್ದೋಗ್ತಾರೆ, ಮತ್ತೆ ಚೇತರಿಸ್ಕೊತಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಅವುಗಳೇನಾದ್ರು ನಮ್ಮ ಹತ್ರ ಬಂದರೆ 3 ಜನರೇಷನ್ ಫ್ಯಾಮಿಲಿ ಹಿಸ್ಟ್ರಿ ತೊಗೊಳ್ಳೇಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ಲಾಸ್ಟ್ 50 ಇಯರ್ಸ್ ಒಳಪಟ್ಟ ಯಾವ್ದಾದ್ರು ಫ್ಯಾಮಿಲಿ ಮೆಂಬರ್ಸ್ ಸಡನ್ನಾಗಿ ಡೆತ್ ಆಗಿದ್ದಾರಾ, ಅಥವಾ ಏನಾದರೂ ಹಾರ್ಟ್ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರಾ, ಇವ್ರಿಗೆ ಮತ್ತೆ ಮೇಲಿಂದ ಮೇಲೆ ಈ ಥರ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಆಗ್ತಾ ಇದೆಯಾ, ಸೊ ಇದನ್ನೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಅಂಥ ಪಾಪುನ ನಾವು ಡೀಟೇಲ್ಡಾಗಿ ಎವ್ಯಾಲ್ಯೂಯೇಷನ್ ಮಾಡಲೇಬೇಕು. ಅದರಲ್ಲಿ ಏನಾದರೂ ನಮಗೆ ತೊಂದರೆ ಕಂಡುಪಟ್ಟರೆ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಕೊಡಲೇಬೇಕು. ಸುಮಿತ್ರ ಅವರೇ, ಈ ಇತ್ತೀಚೆಗೆ ಈ ಚಳಿಗಾಲದಲ್ಲಿ ಈ ರೀತಿಯ ವೈರಸ್ಗಳು ಜಾಸ್ತಿ ಕಾಣ್ತಾವೆ ಅನ್ನೋದು, ಅದು ಯಾಕೆ ಚಳಿಗಾಲದಲ್ಲೇ ಬೇರೆ ಬೇರೆ ರೀತಿಯ ವೈರಸ್ಗಳು ಹುಟ್ಕೊಳ್ಳೋದು ಮತ್ತು ಈ ರೀತಿಯ ಹೃದಯಾಘಾತದ ಸಂಖ್ಯೆ ಹೆಚ್ಚಳ ಆಗೋದು? ಅದೇ ಚಳಿಗಾಲದಲ್ಲಿ ಟೆಂಪರೇಚರ್ ಕಡಿಮೆ ಇದ್ದಾಗ ವೈರಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ದೇರ್ ಆರ್ ಸರ್ಟನ್ ಕಾಮನ್ ವೈರಲ್ ಇನ್ಫೆಕ್ಷನ್, ಎಸ್ಪೆಷಲಿ ಚಳಿಗಾಲದಲ್ಲಿ ಕಾಮನ್ ಇರುತ್ತೆ, ಲೈಕ್ ಫ್ಲೂ ಆಗಿರ್ಬೋದು, ಇಲ್ಲ ಈಗ ಬರ್ತಿರೋ HMPV ಆಗಿರ್ಬೋದು. ಅದ್ ಮೇನ್ಲಿ ಕಾಮನ್ ಆಗಿ ನೋಡೋದಂದ್ರೆ ಈ ಚಳಿಗಾಲದಲ್ಲಿ ಇರುತ್ತೆ, ಬಿಕಾಸ್ ಆಫ್ ದ ಗ್ರೋತ್, ಅಂದ್ರೆ ದ ಟೆಂಪರೇಚರ್ ಅದನ್ನ ಅಲೌ ಮಾಡುತ್ತೆ, ವೈರಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವಲ್ಲ. ಸೊ ಅದು ಹೆಂಗೆ ನಿಮ್ಮ ಹೃದಯಾಘಾತಕ್ಕೆ ಅಫೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ, ಲೈಕ್ ಮೇನ್ ಕಾಮನ್ ಆಗಿದೆ, ಡಾಕ್ಟರ್ ಭರತ್ ಹೇಳ್ದಂಗೆ ಮಯೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಸೊ ವೈರಲ್ ಇನ್ಫೆಕ್ಷನ್ ಆದಾಗ ಅದು ಏನಂದ್ರೆ ಸೋಂಕು ಹೋಗಿ ಹಾರ್ಟ್ಗೆ ಏನಂದ್ರೆ ತಗ್ಲತ್ತಂದ್ರೆ ದೆನ್ ಇಟ್ ಕ್ಯಾನ್ ಕಾಸ್ ವೈರಲ್ ಮಯೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಅಂತ ಸ್ಥಿತಿಯಲ್ಲಿ ಸಡನ್ ಆಗಿ ಡೆತ್ ಆಗುವಂತ ಚಾನ್ಸಸ್ ಇರ್ಬೋದು, ಆರ್ ಸಡನ್ ಡೆತ್ ಅಂತ ಈಗ ಏನ್ ಮಾತಾಡ್ತಿದೀವಿ ಆ ಥರ. ಇಲ್ಲಾಂದ್ರೆ ಒಂದೊಂದು ಲೈಕ್ ನಿಮೋನಿಯಾ ಬಂತು ಮಗುಗೆ, ಲೈಕ್ ಬ್ರಾಂಕ್ಯುಲೈಟಿಸ್ ಅಂತ ಹೇಳ್ತೇವೆ ಚಿಕ್ಕ ಪಾಪಲ್ಲಿ, ಲೆಸ್ ದೆನ್ 2 years or 1 year ಮಕ್ಕಳಲ್ಲಿ, ಆರ್ ನಿಮೋನಿಯಾ, ವೈರಲ್ ನಿಮೋನಿಯಾ ಬಂದು ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆದಾಗ ಹಾರ್ಟ್ಗೆ ಎಫೆಕ್ಟ್ ಆಯ್ತಂದ್ರೆ ಅವಾಗ ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗುವಂತ ಚಾನ್ಸಸ್ ಇರ್ಬೋದು. ಇಟ್ಸ್ ಆಲ್ ರಿಲೇಟೆಡ್ ಟು ದ ಇನ್ನೇಟ್ ಕ್ವಾಲಿಟಿ ಆಫ್ ಅದು ವೈರಸ್ ಮಲ್ಟಿಪ್ಲಿಕೇಶನ್ ಯಾವ ಟೆಂಪರೇಚರ್ ಅಲ್ಲಿ ಆಗುತ್ತೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್ಟನ್ ವೈರಸಸ್ ಅದು ಜಾಸ್ತಿ ಕೋಲ್ಡ್ ವೆದರ್ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಈಸಿಯಾಗಿ ಫ್ರಮ್ ಒಂದು ಮಗುವಿಂದ ಇನ್ನೊಂದಿಗೆ ಬೇಗ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ವಿಜಯಲಕ್ಷ್ಮಿ ಮೇಡಮ್ ಅವರೇ, ಈಗ ಈ ಮಕ್ಕಳಲ್ಲಿ ಹೃದಯಾಘಾತ ಆಗೋದಕ್ಕೆ ತಂದೆ ತಾಯಿಯ ಜೀವನ ಶೈಲಿ ಅದೇನಾದರೂ ಪರಿಣಾಮ ಬೀರುತ್ತಾ? ಹೌದು, ಇದು ಇದೆ. ಯಾಕಂದ್ರೆ ಈಗ ತಾನೇ ನಾನು ಒಂದು ಆರ್ಟಿಕಲ್ ಬರೆದು ಕಾರ್ಡಿಯಾಲಜಿ ಅಪ್ಡೇಟ್ ಕಳಿಸ್ಕೊಟ್ಟೆ. ಅದು ಏನು ಅಂತಂದ್ರೆ, ಯಾವ ಸಮಯದಲ್ಲಿ ಮಕ್ಕಳಿಗೆ ಆಗತ್ತಂತೆ ಕಾರ್ಡಿಯೋ ಮೆಟಬಾಲಿಕ್ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ. ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ತಾಯಿ ಏನಾದ್ರೂ ತಪ್ಪು ಮಾಡಿದ್ರೆ ಆ ಮಗುವಿಗೆ ಮುಂದೆ ಹುಟ್ಟ ಬರುವ ಕಾಯಿಲೆಗಳ ಜೊತೆಗೆ ಈ ಹೃದಯದ ತೊಂದರೆಗಳು ಬರ್ಬೋದು. ಹಾಗಾಗಿ ಗರ್ಭದಲ್ಲಿ ಇದ್ದಾಗಲೇ ತಾಯಂದ್ರು ಕೇರ್ ತಗೊಳ್ಬೇಕು. ಅವ್ರಿಗೆ ಮೆಟಬಾಲಿಕ್ ಸಿಂಡ್ರೋಮು, ಅವ್ರಿಗೆ BP ಡಯಾಬಿಟಿಸ್ ಬರ್ದಾಗೆ ಅವರು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಂದ್ರೆ ಮಕ್ಕಳು ಚಿಕ್ಕವರಿದ್ದಾಗಲೇ ಇದು ಬರೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲಿ ಲೈಫ್ ಸ್ಟೈಲ್ ಬದಲಾಗಿ ಹೋಗ್ಬಿಟ್ಟಿದೆ. ಅದು ಕೊರೋನಾ ಬಂದು ಹೋದ್ಮೇಲೆ ಮಕ್ಕಳ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ, ಒಬೆಸಿಟಿ ಜಾಸ್ತಿ ಆಗಿದೆ, ಆಟ ಆಡೋದು ಕಡಿಮೆ ಆಗಿದೆ ಫಿಸಿಕಲ್ ಆಕ್ಟಿವಿಟಿ, ಅದ್ರ ಜೊತೆಗೆ ಜಂಕ್ ಫುಡ್ ತಿನ್ನೋದು ವಿಪರೀತ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಕೊರೋನಾ ಬಂದು ಹೋದ್ಮೇಲೆ ಮಕ್ಕಳಲ್ಲಿ ಮಹಿಳೆಯರಲ್ಲಿ 30% ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಈ ಸ್ಥೂಲಕಾಯ ಕೂಡ ಒಂದು ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್, ಅಂದ್ರೆ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಆಲ್ಝಿಮರ್ ಡಿಸೀಸ್ಗೆ ಕಾರಣ. ಸೊ ಚಿಕ್ಕ ವಯಸ್ಸಿನಲ್ಲೇ ಹೃದಯದ ಕಾಯಿಲೆಗಳು ಬರಕ್ಕೆ ಆ ತಾಯಿ ಗರ್ಭದಿಂದಲೇ ಪ್ರಾರಂಭ ಆಗತ್ತೆ. ನಂತರ ಅವರು ಊಟ ಪದ್ಧತಿ, ಆಟ ಆಡೋದು ಎಲ್ಲವೂ ಕೂಡ ಅದ್ರ ಮೇಲೆ ಇಫೆಕ್ಟ್ ಆಗುತ್ತೆ. ಆದ್ರಿಂದ ನಾವು ಈ ಮೆಟಬಾಲಿಕ್ ಸಿಂಡ್ರೋಮ್ ಇಂದ ಬರುವಂತ ಹೃದಯಾಘಾತ, ಆಮೇಲೆ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರೀಮಿಯಾ ಅಂತೀವಿ, ಅನುವಂಶಿಕವಾಗಿ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ಲೇ ಜಾಸ್ತಿ ಇರುತ್ತೆ. ನಾನು ಒಂದು ಮಗುಗೆ ಎದೆ ನೋವು ಅಂತ ಬಂದಿತ್ತು, ECGಯಲ್ಲಿ ಚೇಂಜಸ್ ಇತ್ತು. ಆಮೇಲೆ ಆಂಜಿಯೋಗ್ರಾಮ್ ಮಾಡಿ ನೋಡಿದಾಗ 3 ವೆಸಲ್ಸ್ನಲ್ಲೂ ಮಲ್ಟಿಪಲ್ ಬ್ಲಾಕ್ ಇತ್ತು. ಆ ಮಗುಗೆ 1500 ಕೊಲೆಸ್ಟ್ರಾಲ್. ಅದು ಫೆಮಿಲಿಯಲ್ ಅಂದ್ರೆ ಅನುವಂಶಿಕವಾಗಿ ಬಂದಂತ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಿರೋದ್ರಿಂದ ಆ ಮಗುವಿಗೆ 9 ವರ್ಷಕ್ಕೆ ಬೈಪಾಸ್ ಮಾಡಿಸ್ಬೇಕಾಯ್ತು. ಸೊ ಇದು ಒಂದಾಗತ್ತೆ. ಇನ್ನೊಂದು, ಮಗುವಿಗೆ ಏನಾದರೂ
ಹುಟ್ಟಿದ ಮೇಲೆ ತೊಂದರೆ ಇದೆ ಅನ್ನೋದು ಗೊತ್ತಾಗದೇ ಇದ್ರೆ, ಇವತ್ತು ಸ್ಕೂಲ್ ಟೆಸ್ಟ್ ಮಾಡೋದಿಲ್ಲ ಅಥವಾ ಇದು ಮಾಡಿಲ್ಲ ಅಂತಂದ್ರೆ ಆ ಮಗುವಿಗೆ ಒಳಗಡೆ ಹಾರ್ಟ್ ಟ್ರಬಲ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಬೇರೆ ಕಾಯಿಲೆ ಆದರೆ ಊಟ ಬಿಟ್ಟಿರುತ್ತೆ, ಜ್ವರ ಬಂದಿರುತ್ತೆ, ಗೊತ್ತಾಗುತ್ತೆ. ಆದ್ರೆ ಹೃದಯದ ಕಾಯಿಲೆ ಇದ್ದಿದ್ದಕ್ಕೆ ಯಾವ ಸಿಂಪ್ಟಮು ಇರೋದಿಲ್ಲ. ಸೊ ಹಾಗಾಗಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ಮಕ್ಕಳಿಗೆ ಹೃದಯದ ಕಾಯಿಲೆ ಇದೆನೋ ಅಂತ ಮೊದಲೇ ನೋಡಿ ಅದನ್ನು ಮಾಡಿಫೈ ಮಾಡಿ ಅದಕ್ಕೆ ಪ್ರಿವೆನ್ಷನ್ಗೆ ಆ್ಯಕ್ಷನ್ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಎಸ್ ಭರತ್ ಸರ್, ಈ ಯಾವ ರೀತಿ ಹಂತಗಳು ಇರುತ್ತೆ ಅಂದರೆ ಈ ಕಾರ್ಡಿಯಾಲಜಿ ಅರೆಸ್ಟ್ ಮಾಡಬೇಕಾದ್ರೆ, ಅಂದರೆ ಸಡನ್ಲಿ ಅಟ್ಯಾಕ್ ಮಾಡಬೇಕಾದ್ರೆ, ಅಂದರೆ ಆ ಹಂತಗಳು ಸೂಚನೆಗಳು ಹಿಂಗಿರುತ್ತೆ ಅಂತ ಹೇಳಿ ಯಾವ್ಯಾವ ಹಂತಗಳಲ್ಲಿ ಬರಬಹುದು ಅಂತ? ಸೊ ಸೂಚನೆಗಳಂದರೆ ಈಗ ನೀವು ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್ SIDS ಅಂತಲೂ ಇದೆ. ಲೆಸ್ ದ್ಯಾನ್ 2-3 ಮಂತ್ಸ್ ಹುಟ್ಟಿದ ಪಾಪುಗಳು ಡೆತ್ ಆಗೋಗ್ತವೆ. ಈಗ ಈ 3 ವರ್ಷದ ಪಾಪು ಡೆತ್ ಆಗಿದೆ, ಇಲ್ಲ ಕೆಲವೊಮ್ಮೆ 10 ವರ್ಷದ ಪಾಪು, ಕೆಲವೊಮ್ಮೆ 18 ವರ್ಷದವರು, ಕೆಲವೊಮ್ಮೆ 35 ವರ್ಷದವರು. ಸೊ ಯಾವ ಏಜಲ್ಲಿ ಈ ಥರ ಸಡನ್ ಡೆತ್ ಆಗುತ್ತೆ ಅನ್ನೋದ್ರ ಮೇಲೆ ಸಿಂಪ್ಟಮ್ಸ್ ಇರುತ್ತೆ. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಈ ಲೆಸ್ ದ್ಯಾನ್ 1 year 2 years ಇರೋರೆಲ್ಲ ಅವ್ರು ಹೇಳ್ಕೊಳ್ಳೋಕ್ಕಿಂತ ಮುಂಚೆನೇ ಅವರ ಬಾಡಿಲಿ ಚೇಂಜಸ್ ಆಗಿಬಿಟ್ಟು ಹಾರ್ಟ್ ನಿಂತೋಗುತ್ತೆ. ಕೆಲವೊಮ್ಮೆ ಹೇಳ್ಕೊಳ್ತಾರಲ್ಲ, ಅವ್ರಿಗೆ ಅಟ್ಲೀಸ್ಟ್ ಎದೆ ನೋವು ಇದೆ ಅಂತ ಹೇಳ್ಕೊತಾರೆ, ಅಥವಾ ಎದೆ ಬಡಿತ ಜೋರಾಗ್ತಾ ಇದೆ ಅಂತ ಹೇಳ್ಕೊತಾರೆ, ಅಥವಾ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊತಾರೆ, ಇಲ್ಲ ಭಾಳ ಬೆವರ್ತಿರ್ತಾರೆ. ಸೊ ಇವೆಲ್ಲ ಕೆಲವೊಂದು ಸ್ವಲ್ಪ ಸೂಚನೆಗಳು ನಾವು ಇಗ್ನೋರ್ ಮಾಡಬಾರ್ದು. ಸೊ ನಾವು ಆದಷ್ಟು ಬೇಗನೆ ವೈದ್ಯರ ಹತ್ರ, ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತಗೋಬೇಕು ಅಂತ. ಮೇಡಮ್, ಪ್ರಮುಖವಾಗಿ ಪೋಷಕರು ಇಂಥ ಪ್ರಕರಣದಲ್ಲಿ, ಅಂದರೆ ಇಂಥ ಕಾಯಿಲೆಯಲ್ಲಿ ಯಾವ ರೀತಿಯಾಗಿ ಗಮನ ಕೊಡಬೇಕು ಅಂತೇಳಿ, ಮಕ್ಕಳ ಮೇಲೆ ಅವರ ಪಾತ್ರ ಏನು? ಬಹಳ ಮುಖ್ಯವಾದಂಥ ಪ್ರಶ್ನೆ ಇದು. ಯಾಕಂತಂದರೆ ನಾನು 1981ರಲ್ಲಿ ESIನಲ್ಲಿದ್ದಾಗ ನಮ್ಮ ಜೊತೆ ಕೆಲಸ ಮಾಡುವ ಲೇಡಿ ಸರ್ಜನ್, ಅವ್ರ ಮಗು ಸ್ಕೂಲಿಗೆ ಹೋಗ್ತಾ ಇತ್ತು, ಬಸ್ ಹತ್ತುವಾಗಲೇ ಬಿದ್ದು ಅದು ಪ್ರಾಣ ಬಿಟ್ಟು. ಆ ಡಾಕ್ಟ್ರ್ ಅಂತೂ ಹುಚ್ಚಿ ಥರ ಆಗೋಗ್ಬಿಟ್ಟಿದ್ರು. ಯಾಕೆ ಅಂತಂದರೆ ಈಗ ಮಾಡ್ಕೊಳ್ಳೋದೇ 1-2 ಮಕ್ಕಳು, ಆ ಒಂದು ಮಗುಗೆ ಹೀಗಾಗೋಗ್ಬಿಟ್ರೆ ಆ ತಂದೆ ತಾಯಿಗಳಿಗೆ ಇಡೀ ಜಗತ್ತೇ ಹೋದಂಗೆ ಹಾಕೋಗ್ಬಿಡುತ್ತೆ. ಹಾಗಾಗಿ ನಾವು ಫೀಟಲ್ ಎಕೋ ಮಾಡಿಬಿಟ್ಟು ಮಗು ಹುಟ್ಟೋ ಮೊದಲೇ ಅದಕ್ಕೆ ಏನಾದರೂ ತೊಂದರೆ ಇದೆನಂತ ನೋಡ್ತೀವಿ, ಅದು ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಮಾಡಿ. ನೆಕ್ಸ್ಟು ಹುಟ್ಟಿದ ಮೇಲೆ ಅವ್ರಿಗೆ ಆನುವಂಶಿಕವಾಗಿ ಬರುವಂಥದ್ದು ಅಥವಾ ಆ ಮೊದಲು 3 ತಿಂಗಳಲ್ಲಿ ಏನಾದರೂ ಗರ್ಭಿಣಿ ಆದಾಗ ಅವ್ರಿಗೆ ಜ್ವರ ಬಂದು ಜರ್ಮನ್ ದಡಾರು ಈ ಥರ ಆಗಿದ್ರೆ ಆ ಮಗುವಿಗೆ ಬರುವ ಹೃದಯ ಕಾಯಿಲೆ ಇರುತ್ತೆ, ಅದನ್ನು ಪರೀಕ್ಷೆ ಮಾಡ್ಬೋದು. ಎರಡನೇದು ಅಂತಂದರೆ ಸ್ಕೂಲಿಗೆ ಹೋದ ಮೇಲೆ ಪ್ರತಿ ಸ್ಕೂಲ್ಗಳಲ್ಲಿ ಪ್ರತಿ ವರ್ಷ ಆ್ಯನ್ಯುವಲ್ ಚೆಕಪ್ ಮಾಡಬೇಕು. ಬರೀ ಆ್ಯನ್ಯುವಲ್ ಚೆಕಪ್ ಅಂದರೆ ಬರೀ ಅನಿಮಿಯಾ ನೋಡದೆ ಮಗುವಿಗೆ ಹೊಟ್ಟೆಲಿ ಹುಳುಕ್ ಔಷಧಿ ಕೊಟ್ಟೆ ಅಂತ ಅಲ್ಲ, ಮಗುವಿಗೆ ಹೃದಯದ ಕಾಯಿಲೆ ಇದೆನಾ ಅಂತ ಪರೀಕ್ಷೆ ಮಾಡೋದು. ಒಂದು ಆಸ್ಕಲ್ಟೇಷನ್ ಮಾಡಿ ಸ್ಟೆಥೋಸ್ಕೋಪ್ ಇಟ್ಟು ಕೇಳಿದರೆ ಮರ್ಮರ್ ಇದ್ದರೆ ಗೊತ್ತಾಗತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇದು ನಮ್ಮ ಹೃದಯ ಅಂದರೆ ಒಂದು ಮನೆ ಥರ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಅದಕ್ಕೆ ನೀರು ಸರಬರಾಜು ಮಾಡೋದಂದರೆ ರಕ್ತನಾಳಗಳು, ಅದರಲ್ಲಿ ಬ್ಲಾಕ್ ಆದರೆ ಹೃದಯಾಘಾತ ಆಗುತ್ತೆ, ಅದು ಕೊರೊನರಿ ಆರ್ಟರಿ ಬ್ಲಾಕ್ ಆದರೆ. ಎರಡನೇದು ಕಂಡಕ್ಟಿಂಗ್ ಸಿಸ್ಟಮ್, ವೈರಿಂಗ್ ಇರುತ್ತಲ್ಲ ಎಲೆಕ್ಟ್ರಿಸಿಟಿದು, ಅದೇ ಥರ ಹೃದಯದಲ್ಲಿ ಕಂಡಕ್ಟಿಂಗ್ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಏನಾದರೂ WPW ಸಿಂಡ್ರೋಮು, ಲಾಂಗ್ QT ಸಿಂಡ್ರೋಮು, ಈ ಥರದ್ದು ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಆ ಮಗುವಿಗೆ ಶಬ್ದ ಕೇಳಿದಾಗ ಅಥವಾ ಏನಾದರೂ ಟೆಲಿಫೋನ್ ರಿಂಗ್ ಆದಾಗ ಸಡನ್ಲಿ ಅವ್ರದ್ದು ರಿದಮ್ ಹೆಚ್ಚು ಕಡಿಮೆ ಆಗಿ ಆಲ್ಮೋಸ್ಟ್ 300ಕ್ಕೆ ಹೋಗಿ ಟಾರ್ಸೈಡ್ ಅಂತಾಗಿ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗಿ ಸಡನ್ ಡೆತ್ ಆಗಿ ಬೀಳೋ ಚಾನ್ಸಸ್ಸು ಇರುತ್ತೆ. ಸೊ ಇನ್ನು ಮೂರನೇದು ಅಂತಂದರೆ ಗೋಡೆಯಲ್ಲಿ ಏನಾದರೂ ರಂಧ್ರ ಇದ್ದರೆ, ಗೋಡೆಯಲ್ಲಿ ತೊಂದರೆ ಇದ್ದರೆ, ಅದು ರಕ್ತ ಸರಬರಾಜುಗೆ ತೊಂದರೆ ಆಗ್ತಾ ಇದೆ, ಕವಾಟಗಳು ಬ್ಲಾಕ್ ಆಗಿದ್ದರೆ, ಎಡಗಡೆಗೋ ಬಲಗಡೆಗೋ ಔಟ್ಫ್ಲೋ ಟ್ರ್ಯಾಕ್ನಲ್ಲಿ ಬ್ಲಾಕ್ ಇದ್ದರೆ ಆ ಮಕ್ಕಳಿಗೆ ನಾವು ಬಲೂನ್ ಹಾಕಿ ಅದನ್ನ ಓಪನ್ ಮಾಡಿ ಸರಿ ಮಾಡ್ಬೋದು. ಹಾಗಾಗಿ ತಂದೆ ತಾಯಿಗಳು ಏನು ಮಾಡಬೇಕು ಅಂತಂದರೆ ಹುಟ್ಟಿದ ಮಗು ಹುಟ್ಟೋ ಮೊದಲಿಂದನೇ ಪ್ರಾರಂಭ ಮಾಡಬೇಕು. ತಾಯಿ ಗರ್ಭದಲ್ಲಿದ್ದಾಗೆ ಟೆಸ್ಟ್ ಮಾಡಿಸ್ಬೇಕು, ಹುಟ್ಟಿದ ಮೇಲೆ ಟೆಸ್ಟ್ ಮಾಡಬೇಕು, ಶಾಲೆಯಲ್ಲಿ ಟೆಸ್ಟ್ ಮಾಡಿಸ್ಬೇಕು. ಎಲ್ಲ ಸರಿ ಇದೆ ಅಂತಂದರೆ ಆವಾಗ ನಿಶ್ಚಿಂತೆ ಆಗಿರ್ಬೋದು. ಆಮೇಲೆ ಯಾವುದೇ ಮಗು ಫೇಂಟ್ ಆಗಿ ಬಿದ್ದರೆ ಮೊದಲು ನಾವು ನೀರು ಚಿಮ್ಕಿಸ್ತೀವಿ. ವ್ಯಾಸೋವೇಗಲ್ ಇಫೆಕ್ಟ್ ಆಗಿದ್ರೆ ನೀರು ಚಿಮ್ಕಿಸಿದ ತಕ್ಷಣ ಮಗು ಏಳುತ್ತೆ. ಆವಾಗ ಪಲ್ಸ್ ನೋಡಬೇಕು. ಪಲ್ಸ್ ಇಲ್ಲದೇ ಇದ್ದರೆ ಜೋರಾಗಿ ಒಂದು ತಂಪು ಕೊಟ್ಟು ಕಾರ್ಡಿಯೋಪಲ್ಮರಿ ಮಸಾಜ್ ಮಾಡಿ ಆ ಮಗುವನ್ನು ಉಳಿಸ್ಬೇಕು.
ಈ ಮಗು ಬಿದ್ದಾಗ ಅವರು ಸುಮ್ಮನೆ ಎತ್ಕೊಂಡು ಆಸ್ಪತ್ರೆಗೆ ಹೋಗೋ ಬದಲು ಆ ಹೊತ್ತಿನಲ್ಲಿ ಆಂಬ್ಯುಲೆನ್ಸ್ ಬರೋವರೆಗೂ ಅಥವಾ ವೆಹಿಕಲ್ ಬರೋವರೆಗೂ ಅವರು ಕಾರ್ಡಿಯೋಪಲ್ಮರಿ ರಿಸಸ್ಟ್ರೇಷನ್ ಮಾಡಿದರೆ ಅದಕ್ಕೆ CPR ಅಂತೀವಿ, ಬಹುಶಃ ಮಗುನ ಉಳಿಸ್ಬೋದಾಗಿತ್ತೇನೋ. ಇದನ್ನ ಅಮೇರಿಕನ್ನಲ್ಲಿ ಮಕ್ಕಳು ಕಲಿಸ್ಕೊಡ್ತಾರೆ, ನಾವು ಇಲ್ಲಿ ಟೀಚರ್ಗಳಿಗೂ ಕೂಡ ಕಲಿಸಿಲ್ಲ, ಅದು ದುರಂತ ಅಂತ ಹೇಳ್ಬೋದು. ಮೇಡಮ್, ಇನ್ನೊಂದು ಬೇಸರ ಏನು ಅಂತಂದ್ರೆ, ಬಹುಶಃ ಆ ಒಂದು ಶಾಲೆಯ ಆವರಣದಲ್ಲಿ ಪ್ರಾಥಮಿಕ ಕೇಂದ್ರ ಏನಾದರೂ ಇತ್ತು ಅಂತಂದ್ರೆ, ಸದ್ಯಕ್ಕೆ ಹಂಗೆ ಆದಾಗ ಏನಾದರೂ ನೋಡೋರಲ್ಲಿ ಇತ್ತು ಅಂತಂದ್ರೆ ಆ ಮಗುವನ್ನ ಉಳಿಸಬಹುದಾಗಿತ್ತು ಅಂತೇಳಿ. ಯಾಕಂದ್ರೆ ಅಲ್ಲಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗೋದು, ಮತ್ತೆ ಶಾಲಾ ಶಿಕ್ಷಕರಿಗೂ ಏನು ಗೊತ್ತಿರೋದಿಲ್ಲ, ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇರ್ತಾರೆ. ಹೌದು ಹೌದು, ಇದು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನ ಆಗಿದ್ರೆ ಕೇವಲ 3 ನಿಮಿಷ ಟೈಮ್ ಇರುತ್ತೆ. ಆ 3 ನಿಮಿಷದಲ್ಲಿ ನೀವು ಮತ್ತೆ ಹೃದಯದ್ದು ಮಿಡಿತ ಬರದೇ ಇದ್ರೆ ಆ ಮಗು ಉಳಿಯಕ್ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಥಮಿಕ ಇದು ಇರ್ಲಿ, ಆ ಸ್ಕೂಲಲ್ಲಿರೋ ಟೀಚರ್ಗಳೇ ಇದನ್ನ ಕಲ್ತ್ಕೊಳ್ಬೇಕು. ಒಂದು ಜೋರಾಗಿ ನಾಡಿ ಪರೀಕ್ಷೆ ಮಾಡಬೇಕು, ಪಲ್ಸ್ ನೋಡಿ, ಪಲ್ಸು ಇದೇನೋ ಇಲ್ವೋ ಅಂತ ತಿಳ್ಕೊಂಡ್ರೆ ಸಾಕು. ಪಲ್ಸು ಇಲ್ಲ ಅಂತಂದಾಗ ಕ್ಯಾರೋಟಿಡ್ನ ಪಲ್ಸ್ ನೋಡೋದನ್ನ ಕಲ್ಸ್ಕೊಡ್ಬೇಕು. ಇಲ್ಲಿ ಕ್ಯಾರೋಟಿಡ್ನಲ್ಲೂ ಅವ್ರಿಗೆ ಪಲ್ಸ್ ಇಲ್ಲ ಅಂತಂದ್ರೆ ಹೃದಯ ಸ್ತಂಭನ ಆಗಿದೆ, ಹೃದಯ ನಿಂತು ಹೋಗಿದೆ ಅಂತ. ಆವಾಗ ಮುಷ್ಟಿ ಮಾಡಿಬಿಟ್ಟು ಜೋರಾಗಿ ಒಂದು ಎದೆ ಮೇಲೆ ಎಡಭಾಗಕ್ಕೆ ಗುದ್ದಿದ್ರೆ ಅದು ಚೇತರಿಸ್ಕೊಳ್ಳುತ್ತೆ. ನೀವು ಮೊನ್ನೆ ಕೇಳಿರ್ಬೋದಲ್ಲ, ಮಹಾರಾಷ್ಟ್ರದಲ್ಲಿ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ. ಅವು ಹೋಗ್ಬೇಕಾದ್ರೆ ರೋಡ್ ಹಂಪ್ನಲ್ಲಿ ಆಂಬ್ಯುಲೆನ್ಸ್ ಗುಂಡಿಯಲ್ಲಿ ಜಂಪ್ ಆದ್ಮೇಲೆ ಆತ ಎದ್ದಿದ್ದಾನೆ. ಅದಕ್ಕೆ ಶೈನ್ ಸ್ಟ್ರೋಕ್ ಸಿಂಡ್ರೋಮ್ ಅಂತ ಅಂತೀವಿ. ಅಂದ್ರೆ ಅದರಲ್ಲಿ ಹಾರ್ಟ್ ನಿಂತು ಹೋಗಿರುತ್ತೆ, ನಿಂತು ಹೋದಾಗ ಡಾಕ್ಟ್ರು ಸತ್ತ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆ ಜಂಪ್ ಆದಾಗ ಒಂದು ಬಿದ್ದಾಗ ಮೇಡಮ್, ಅದು ಡಾಕ್ಟರ್ ನಿರ್ಲಕ್ಷ್ಯ ಅಂತ ಅನ್ಸಲ್ವಾ? ಈಗ ಒಬ್ಬ ಬದುಕಿರುವ ವ್ಯಕ್ತಿಯನ್ನ ಸತ್ತಿದ್ದಾನೆ ಅಂತ ಹೇಳೋದು, ಆಮೇಲೆ ಆ ವ್ಯಕ್ತಿ ಬದುಕೋದಿದೆಯಲ್ಲ. ಇಲ್ಲ, ಬಹುಶಃ ಅವರಿಗೆ ಅವೇರ್ನೆಸ್ ಇರದೇ ಇರ್ಬೋದು. ಯಾಕಂದ್ರೆ ಜನರಲ್ ಪ್ರಾಕ್ಟಿಷನರ್ಸ್ಗೆ ಈ ತರದ್ದು ಶೈನ್ ಸ್ಟ್ರೋಕ್ ಸಿಂಡ್ರೋಮ್ ಆಗುತ್ತೆ ಅನ್ನೋದು ಇರೋದಿಲ್ಲ. ಅಲ್ಲಿ ಅವಾಗ ಏನಾಗುತ್ತೆ, ಪೂರ್ತಿ ಸತ್ತವರಾಗೆ ಆಗ್ಬಿಟ್ಟಿರ್ತಾರೆ ಅವರು. ಸೊ ಮೈ ತಣ್ಣಗಾಗಿರುತ್ತೆ, ಉಸಿರಾಟ ನಿಂತಿರುತ್ತೆ, ಹಾರ್ಟ್ ಬೀಟ್ ಇರೋದಿಲ್ಲ. ಆಮೇಲೆ ಮುಂದೆ ಅದು 3 ನಿಮಿಷಕ್ಕೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ಕಂಡಕ್ಟಿಂಗ್ ಸಿಸ್ಟಮ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ECG ಅಲ್ಲಿ ಗೊತ್ತಾಗತ್ತೆ, ಮಾನಿಟರ್ ಮಾಡಿದಾಗ ಗೊತ್ತಾಗತ್ತೆ, ಹೋಲ್ಟರ್ ಮಾನಿಟರ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಇರೋದ್ರಿಂದ, ಇವತ್ತು ಎಲ್ಲಾ ಫೆಸಿಲಿಟಿ ಇರೋದ್ರಿಂದ ಯಾವ ಮಗು ಯಾವ ಯುವಕರು ಕೂಡ ಇದರಿಂದ ಅದನ್ನ ಸಾಯ್ಬಾರ್ದು ಅಂತ. ಯಾಕಂದ್ರೆ ಇದರಲ್ಲಿ ಮಗುವಿನ ತಪ್ಪೇನು ಇರಲ್ಲ. ಆದ್ರೆ ದೊಡ್ಡವರಾದ್ಮೇಲೆ ತಪ್ಪು ಮಾಡಿಬಿಟ್ಟು ಅವ್ರಿಗೆ ಹೃದಯಾಘಾತ ಆದ್ರೆ, ಡ್ರಗ್ಸ್ ತಗೊಂಡಿದ್ರು ಸತ್ರು, ಇದ್ ಮಾಡಿದ್ರು ಸತ್ರು, ಅದು ತಪ್ಪು ಮಾಡ್ತಾ ಇದ್ರು, ಸ್ಮೋಕಿಂಗ್ ಮಾಡ್ತಾ ಇದ್ರು, ಕುಡಿತಾ ಇದ್ರು ಅಂತ ಅನ್ಬೋದು. ಈ ಮಗು ಏನೂ ಮಾಡಿಲ್ವಲ್ಲ, ಏನೂ ಇಲ್ಲದೆ ಇರೋ ಮಗು ಈ ತರ ನೆಗ್ಲೆಕ್ಟ್ಗೆ ಹೋಗ್ಬಾರ್ದು ಅಂತ ನನ್ಗನ್ಸುತ್ತೆ. ಓಕೆ ಮೇಡಮ್, ಅದೇ ಮೇಡಮ್, ಈಗ ಈ ರಸ್ತೆ ಗುಂಡಿ ಇದೆಯಲ್ಲ, ನೆಗೆಟಿವ್ ಇದೆ, ಪಾಸಿಟಿವ್ನು ಕೂಡ ಇದೆ. ರಸ್ತೆ ಗುಂಡಿ ಬಿದ್ದು ಸಾಯೋರ ಘಟನೆ ಕೂಡ ಇದೆ, ಆದರೆ ಅದೇ ರಸ್ತೆ ಗುಂಡಿ ಒಬ್ಬರನ್ನ ಉಳಿಸಿದೆ. ಸುಮಿತ್ರಾ ಮೇಡಮ್ ಅವರು, ಈಗ ಈ ಮಕ್ಕಳಲ್ಲಿ ಈ ರೀತಿಯ ಒಂದು ಕಾಯಿಲೆ ಬರೋದಕ್ಕೆ ಎಲ್ಲೊಂದು ಕಡೆ ಒತ್ತಡ ಇರುತ್ತಾ, ಪೋಷಕರದ್ದು ಆಗಿರ್ಬೋದು, ಶಿಕ್ಷಕರದ್ದು, ಓದಬೇಕು ಅನ್ನೋದು, ಅಂಥದ್ದಕ್ಕೆ ಏನಾದರೂ ಅಂತ ಘಟನೆ ಆಗುತ್ತಾ ಹೇಗೆ ಅಂತ? ಅಂದ್ರೆ ಪ್ರೆಷರ್ಗಿಂತ ಅಂದ್ರೆ ಲೈಫ್ ಸ್ಟೈಲ್ ಅಂತ ಹೇಳ್ತೇವಲ್ಲ, ಅದೇ ಮೇಡಮ್ ಹೇಳ್ದಂಗೆ ಈ ಕಾಯಿಲೆಗಳು ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಶುರು ಆಗ್ಬೋದು. ಅಕಸ್ಮಾತ್ ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಮಾಡಿದ್ರೆ ತಾಯಿಲಿ ಸಡನ್ ಇನ್ಫೆಂಟ್ ಡೆತ್ ಅಂತ ಹೇಳ್ತಾ ಇದೀವಲ್ಲ, ಲೈಕ್ 1 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಲ್ಲಿ ಸಡನ್ ಡೆತ್ ಆಗುವಂತದ್ದು ಕಾರಣ ಒಂದು ತಾಯಿ ಸ್ಮೋಕ್ ಮಾಡೋದ್ರಿಂದ ಇರ್ಬೋದು. ಸೊ ಈ ಕಾಯಿಲೆಗಳು ಇಟ್ ಸ್ಟಾರ್ಟ್ಸ್ ಫ್ರಮ್ ಅಂದ್ರೆ ಹೊಟ್ಟೆಲಿ ಇರ್ಬೇಕಾದ್ರೇನೆ ಇಂಥ ಸಡನ್ ಡೆತ್ ಆಗುವಂತ ಕಾರಣಗಳು ಇರ್ಬೋದು. ಇಟ್ಸ್ ನಾಟ್ ಓನ್ಲಿ ಅಂದ್ರೆ ಪ್ರೆಷರ್, ಮೀನ್ಸ್ ಮಗು ಓದೋದ್ರಿಂದ, ಒತ್ತಡದಿಂದ ಬರುವಂತ ಇಲ್ಲದೆ ಬೇರೆ ಕಾರಣಗಳು ಇರ್ಬೋದು. ಅದರ್ ಪ್ರಾಬ್ಲಮ್ಸ್ ಹೇಳ್ದಂಗೆ ವಿಜಯಲಕ್ಷ್ಮಿ ಮೇಡಮ್ ಹೇಳ್ದಂಗೆ ಆಕ್ಟಿವಿಟೀಸ್, ಈಗ ನೋಡಿದ್ರೆ ಮಕ್ಕಳು ಈಗ ಮೋಸ್ಟ್ ಆಫ್ ದ ಟೈಮ್ ಟಿವಿ ನೋಡ್ತಿರ್ತಾರೆ, ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಇರ್ತಾರೆ, ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ. ಸೊ ಅಂತ ಮಕ್ಕಳಲ್ಲಿ ಒಬೇಸಿಟಿ ಜಾಸ್ತಿ ಇರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಅಂತ ಏನ್ ಹೇಳ್ತಾ ಇದೀವಿ, ಲೈಫ್ ಸ್ಟೈಲ್ ಆಕ್ಟಿವಿಟಿ, ಜಂಕ್ ಫುಡ್ಸ್ ಇರ್ಬೋದು. ಈ ತರ ನಿಮ್ಮ ಮಗುಗೆ ಆಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡದೆ ಮನೇಲೇ ಇಟ್ಕೊಂಡು ಜಾಸ್ತಿ ಟಿವಿ ನೋಡೋದಾಗ್ಲಿ, ಇಲ್ಲಾಂದ್ರೆ ಮೊಬೈಲ್, ಟ್ಯಾಬ್ಸ್ ಇಂಥದ್ದು ನೋಡೋದ್ರಿಂದ ಕಾಯಿಲೆಗಳು ಬರ್ಬೋದು, ರಾದರ್ ದೆನ್ ಪ್ರೆಷರ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಇಂಥ ಕಾಯಿಲೆಗಳಿಗೆ? ಸರ್, ಈಗ ನಾವು ಸಡನ್ ಕಾರ್ಡಿಯಾಕ್ ಡೆತ್ ಇದನ್ನು ನಾವು ಎವ್ಯಾಲ್ಯೂಯೇಷನ್ ಮಾಡಬೇಕಂತ ನಾವು ಶುರು ಮಾಡಿದ್ರೆ
ಅದರಲ್ಲಿ ನಾವು ವಿಂಗಡಿಸ್ಬೇಕಾಗುತ್ತೆ, ಕ್ಯಾಟಗರೈಸ್ ಮಾಡಬೇಕಾಗುತ್ತೆ. ವೆದರ್ ಇಟ್ ಈಸ್ ಬಿಕಾಸ್ ಆಫ್ ದ ಅರಿದ್ಮೋಜೆನಿಕ್ ಆರ್ ನಾನ್ ಅರಿದ್ಮೋಜೆನಿಕ್ ಅಂತ ಕರಿತೀವಿ. ಮೇಡಮ್ ಇಬ್ಬರು ಎಕ್ಸ್ಪ್ಲೇನ್ ಮಾಡ್ದಂಗೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಬದಲಾವಣೆಗಳಿಂದ ಅಥವಾ ನಾನ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ. ಸೊ ಈಗ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಇ ಸಿ ಜಿ ಚೇಂಜಸ್ ಇರೋದ್ರಿಂದ ಅಥವಾ ಇ ಸಿ ಜಿ ಲೈಕ್ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋದ್ರಿಂದ ಈ ಥರ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಒಂದು ಪಾಪು ಈ ಥರ ಕಂಪ್ಲೇಂಟ್ಸ್ ಏನಾದ್ರು ತೊಗೊಂಡು ಬಂದರೆ, ಸಿಂಕೋಪ್ ಆಗಿದೆ, ಚೆಸ್ಟ್ ಪೇನ್ ಇದೆ, ಪಾಲ್ಪಿಟೇಷನ್ಸ್ ಇದೆ, ಈ ಥರ ಏನಾದರೂ ಬಂದರೆ ಫಸ್ಟ್ ಮೊಡಾಲಿಟಿ ವಿ ಶುಡ್ ಡೂ ಈಸ್ ದ ಇ ಸಿ ಜಿ. ಬೇಸ್ಲೈನ್ ಇ ಸಿ ಜಿ ಮಾಡಲೇಬೇಕು. ಭಾಳಷ್ಟು ತೊಂದರೆಗಳು ಬೇಸ್ಲೈನ್ ಇ ಸಿ ಜಿಯಿಂದನೇ ನಾವು ಕಂಡುಹಿಡಿಬೋದು, ವೇರಿಯೇಷನ್ಸಿಂದ. ಇ ಸಿ ಜಿಲಿ ನಮಗೆ ಟಿಪಿಕಲ್ ಪ್ಯಾಟ್ರನ್ ಇರುತ್ತೆ. ಆ ವೇವ್ ಫಾರ್ಮ್ಸ್ ನೋಡ್ತಿದ್ದಂಗೆ ನಾವು ಒಂದು ಪ್ಯಾಟ್ರನ್ ಇರುತ್ತೆ, ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಇತ್ತಂತಂದರೆ ಅದು ಅರಿದ್ಮೋಜೆನಿಕ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಲಿ ಏನೇ ಬದಲಾವಣೆಗಳಾದರೂ ನಮಗೆ ಕಂಡುಹಿಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಎಕೋಕಾರ್ಡಿಯೋಗ್ರಾಮ್ ಅಂತ, ಹಾರ್ಟ್ ಸ್ಕ್ಯಾನ್. ಸೊ ಅದರಲ್ಲಿ ಪಂಪಿಂಗ್ ಫಂಕ್ಷನ್, ಮಯೋಕಾರ್ಡಿಯಮ್ ಹೌ ಸ್ಟ್ರಾಂಗ್ಲಿ ಇಟ್ ಈಸ್ ಫಂಕ್ಷನಿಂಗ್, ಬ್ಲಡ್ ಸರ್ಕ್ಯುಲೇಷನ್, ವಿಜಯಲಕ್ಷ್ಮಿ ಮೇಡಮ್ ಹೇಳ್ದಂಗೆ ರಂಧ್ರ, ಹೋಲ್ಸ್ ಇನ್ ದ ಹಾರ್ಟ್, ಶಂಟ್ಸ್ ಏನಾದ್ರು ಇತ್ತಂತಂದರೆ, ಬ್ಲಾಕ್ಸ್ ಇತ್ತಂತಂದರೆ, ಸೊ ಅದೆಲ್ಲ ನಮಗೆ ಎಕೋಕಾರ್ಡಿಯೋಗ್ರಾಮಿಂದ ಗೊತ್ತಾಗುತ್ತೆ. ಇವೆರಡು ಬೇಸಿಕ್ ಇನ್ವೆಸ್ಟಿಗೇಷನ್ಸ್. ಇವೆರಡು ಮಾಡೋದ್ರಿಂದ 90% ಆಫ್ ದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ವಿ ಕ್ಯಾನ್ ರೂಲ್ ಔಟ್. ಹಾಗಂತ ಬೇಸ್ಲೈನ್ ಇ ಸಿ ಜಿನೂ ನಾರ್ಮಲ್ ಇರ್ಬೋದು, ಬೇಸ್ಲೈನ್ ಎಕೋಕಾರ್ಡಿಯೋಗ್ರಾಮು ನಾರ್ಮಲ್ ಇರ್ಬೋದು, ಆದರೂ ಆಗ್ಬೋದು. ಬಟ್ ಹಾಗಂತ ನಾವು ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ 90% ವಿ ಕ್ಯಾನ್ ರೂಲ್ ಔಟ್ ಬೈ ಡೂಯಿಂಗ್ ದೀಸ್ 2 ಟೆಸ್ಟ್ಸ್. ವಿಜಯಲಕ್ಷ್ಮಿ ಮೇಡಮ್ ಅವರ, ಈಗ ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಕಾಣಿಸಿಕೊಳ್ಳುತ್ತಲ್ಲ, ಅದಕ್ಕೇನು ಕಾರಣ? ಒಂದು ತಾಯಿ ಗರ್ಭಿಣಿಯಾದಾಗ ಮೊದಲು 3 ತಿಂಗಳಲ್ಲಿ ಎಕ್ಸ್ರೇ ತೆಗೆಸ್ಕೊಂಡ್ರೆ ಅಥವಾ ಗರ್ಭ ಬೇಡ ಅಂತ ಗರ್ಭಪಾತಕ್ಕೆ ನಾಟಿ ಔಷಧಿ ತಗೊಂಡು ಅದು ಮಾಡದೇ ಇದ್ರೆ, ತಾಯಿ ಅಥವಾ ತಂದೆ ಆಲ್ಕೋಹಾಲ್ ಕುಡಿತಾ ಇದ್ರೆ ಅವ್ರಿಗೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಬರುತ್ತೆ ಅಂತ ಗೊತ್ತಾಗಿದೆ. ಅದಲ್ದೇ ಮಗುವಿಗೆ ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಆಗ್ಬಿಟ್ಟು ಬ್ರೇನು ಡ್ಯಾಮೇಜ್ ಆಗ್ಬಿಟ್ಟು ಮುಖಾನು ವಿಕಾರವಾಗುತ್ತೆ. ಸೊ ಹೃದಯ ಮತ್ತೆ ಬ್ರೇನು ಎರಡೂ ಡ್ಯಾಮೇಜ್ ಮಾಡೋದು ಆಲ್ಕೋಹಾಲು. ಇದನ್ನ ಜನ ಮರಿತಾ ಇದ್ದಾರೆ. ಇವತ್ತಿಗೆ ವಿಪರೀತ ಆಲ್ಕೋಹಾಲ್ ಕುಡಿಯೋದು ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಜಾಸ್ತಿ ಆಗಿರೋದ್ರಿಂದ ಆ ವಿಕಾರವಾದಿ ಜೊತೆಗೆ ಹೃದಯದ ನ್ಯೂನತೆ ಜೊತೆಗೆ ಮಗು ಹುಟ್ಟೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಬಾಲ್ಟಿಮೋರ್ ಸ್ಟಡಿ ಪ್ರಕಾರ ಯಾವ ತಾಯಿ ಸ್ಮೋಕಿಂಗ್ ಮಾಡ್ತಾರಲ್ಲ ಆ ಮಗುವಿಗೆ ಪ್ರಿಮೆಚೂರ್ ಅಂತಂದ್ರೆ ಅಪಕ್ವವಾದಂಥ ಮಗು ಹುಟ್ಟೋ ಚಾನ್ಸಸ್ ಇರುತ್ತೆ. ಈ ಅಪಕ್ವವಾದಂಥ ಮಕ್ಕಳು ಸಡನ್ ಡೆತ್ ಆಗೋ ಚಾನ್ಸಸ್ಸು ಅದರಲ್ಲೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ತಾಯಿಗೆ ಮೊದಲು 3 ತಿಂಗಳಲ್ಲಿ ಇನ್ಫೆಕ್ಷನ್ ಆಗಿದ್ರೆ, ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ರೆ, ಆವಾಗ ಅವ್ರಿಗೆ ಮನಸ್ಸಿಗೆ ಒತ್ತಡ ಆಗ್ಬಿಟ್ಟು ಅವ್ರಿಗೆ ಏನಾದರೂ ಇದ್ರೆ, ಬಿ ಪಿ ಅವ್ರಿಗೆ ಜಾಸ್ತಿ ಇದ್ರೆ, ಡಯಾಬಿಟಿಸ್ ಇದ್ರೆ, ಗೆಸ್ಟೇಷನಲ್ ಡಯಾಬಿಟಿಸ್ ಇದ್ರೆ, ಅವು ಎಲ್ಲವುಗಳಿಂದ ಕೂಡ ಹೃದಯದ ತೊಂದರೆ ಬರುತ್ತೆ. ಆಮೇಲೆ ನೀವು 2 ಸಲ ರಿಪೀಟೆಡ್ಲಿ ಸ್ಟ್ರೆಸ್ ಆಗ್ಬೋದಾ ಅಂತ ಕೇಳಿದ್ವಿ. ಸ್ಟ್ರೆಸ್ಸಿಂದ ಏನಾಗುತ್ತೆ ಹೃದಯದ ಮೇಲೆ ಅಂತ ಇವತ್ತು ವೈಜ್ಞಾನಿಕವಾಗಿ ಜಾಪನೀಸು ತೋರಿಸ್ಕೊಟ್ಟಿದ್ದಾರೆ. ಅದೇನಂತಂದ್ರೆ 100-120 ವರ್ಷ ಬದುಕ್ತಾ ಇದ್ದಂಥ ಜಾಪನೀಸರಲ್ಲಿ 20-30 ವರ್ಷದ ಯುವಕರು ದಿಢೀರಂತ ಹೃದಯಾಘಾತ ಆದಂಗೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರು. ನೋಡಿದ್ರೆ ಹೃದಯದ ಸರಬರಾಜು ಮಾಡುವ ಕಿರೀಟ ಧಮನಿ ಕೊರೊನರಿ ಆರ್ಟರಿಯಲ್ಲಿ ಬ್ಲಾಕ್ ಇರಲಿಲ್ಲ, ಆದ್ರೆ ಹಾರ್ಟ್ ಪಂಪಿಂಗು ಬಹಳ ಕಡಿಮೆ ಆಗಿತ್ತು. 10%-15% ರಕ್ತ ಪಂಪ್ ಮಾಡಕ್ ಆಗ್ತಾ ಇಲ್ಲ. ಆವಾಗ ಅವರು ಇವ್ಯಾಲ್ಯೂಯೇಟ್ ಮಾಡಿ ಎಲ್ಲ ಪೂರ್ತಿ ಹಿಸ್ಟ್ರಿ ತಗೊಂಡು ನೋಡಿದಾಗ ಅವ್ರಿಗೆ ಗೊತ್ತಾಗಿದ್ದೇನೆಂದ್ರೆ ಮಾನಸಿಕ ಒತ್ತಡ ಅವರಲ್ಲಿ ಹೆಚ್ಚಾಗಿತ್ತು, ಅವರಲ್ಲಿ ಕೋಪ, ತಾಪ, ಡಿಪ್ರೆಷನ್ ಹೆಚ್ಚಾಗಿತ್ತು. ಈ ಮನಸ್ಸಿನ ದುಗುಡದಿಂದ ಮೆದುಳಿನಿಂದ ಕೆಟಕೋಲಮಿನ್ಸು, ಕಾರ್ಟಿಸೋಲ್ಸು 400 ಟೈಮ್ಸು ಹೆಚ್ಚು ಉತ್ಪತ್ತಿಯಾಗಿದ್ದು ಅಂತ ಪರೀಕ್ಷೆ ಮಾಡಿದ್ರು. ಆ ಕೆಟಕೋಲಮಿನ್ಸು ಉತ್ಪತ್ತಿ ಆದಾಗ ಕೋಪ ಮಾಡ್ಕೊಂಡಾಗ್ಲೂ ಅದಾಗತ್ತೆ. ಆವಾಗ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಸಂಕುಚಿತಗೊಳ್ಳುತ್ತೆ, ದೆ ಗೋ ಇನ್ ಟು ಸ್ಪ್ಯಾಸಮ್. ಆವಾಗ ಹೃದಯಕ್ಕೆ ಸರಬರಾಜಿಲ್ಲ ಅಂದ್ರೆ ನಿಮ್ಮ ಮನೆ ಕರೆಂಟ್ ಕೊಡೋದು ಇದರಲ್ಲೇ ಕರೆಂಟ್ ಇಲ್ಲದೆ ಇದ್ರೆ ನಿಮಗೆ ಕರೆಂಟ್ ಬರೋದಿಲ್ಲ. ಅದೇ ತರ ಇಡೀ ಶರೀರಕ್ಕೆ ಸರಬರಾಜು ಮಾಡಬೇಕಾದಂಥ ರಕ್ತ ಸರಬರಾಜು ಮಾಡೋ ಹೃದಯಕ್ಕೆ ಸರಬರಾಜು ಆಗದೆ ಇದ್ರೆ ಅದ್ರ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಆವಾಗ ಅವ್ರು ಪರೀಕ್ಷೆ ಮಾಡಿ ನೋಡಿದ್ರು, ಇವತ್ತೇನು ನಾವು ಅಲೋಪತಿಯಲ್ಲಿ ಆಂಜಿಯೋಪ್ಲಾಸ್ಟಿ ಅದು ಇದು ಎಲ್ಲ ಇದೆಯಲ್ಲ, ಅದು ಯಾವುದೂ ಪ್ರಯೋಜನ ಆಗೋದಿಲ್ಲ ಅಂತ ಗೊತ್ತಾಗಿ ಕೊನೆಗೆ ಬೇರೆ ದಾರಿ ಇಲ್ಲದೆ ಅವ್ರು ಏನು ಮಾಡಿದ್ರು ಅಂದರೆ, ಮಹೇಶ್ ಯೋಗಿಗಳ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅನ್ನು ಮಾಡಿದಾಗ, ಕೇವಲ 20 ನಿಮಿಷ ದೇವರ ಧ್ಯಾನ ಮಾಡಿದಾಗ
ಆ ಮೆಡಿಟೇಷನ್ ಇಫೆಕ್ಟ್ ಇಂದ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಅಂದ್ರೆ ಎಂಡೋರ್ಫಿನ್ಸು ನ್ಯೂರೋಪೆಪ್ಟೈಡ್ಸು ಉತ್ಪತ್ತಿಯಾಗಿ ಹೃದಯ ರಿಕವರ್ ಆಗಿ ವಿದಿನ್ 3 ಡೇಸು ಅದು ಪೂರ್ತಿ ನಾರ್ಮಲ್ ಪಂಪಿಂಗ್ ಕೆಪಾಸಿಟಿಗೆ ಬಂತು. ಅದಕ್ಕೆ ಅವರು ಟಕಾಟ್ಸುಬೋ ಸಿಂಡ್ರೋಮ್ ಅಂತ ಕರೆದ್ರು. ಸೊ ಇದು ಯುವಕರಲ್ಲಿ ಕಂಡು ಬಂದಂಥದ್ದು ತೋರಿಸಿರೋದು. ಆದರೆ ಇವತ್ತಿನವರೆಗೂ ಈ ಟಕಾಟ್ಸುಬೋ ಸಿಂಡ್ರೋಮು ಮಕ್ಕಳಲ್ಲಾಗಿದ್ದನ್ನ ನಾನು ಕೇಳಿಲ್ಲ, ಓದಿಲ್ಲ. ಬಹುಶಃ ಭರತ್ ಅವ್ರಿಗೆ ಗೊತ್ತಿದ್ರೆ ತಿಳಿಸ್ಬೋದು. ಇದು ಯುವಕರಲ್ಲಿ ಹೆಚ್ಚಾಗತ್ತೆ. ಯಾಕಂದ್ರೆ ಈ ಆತಂಕ, ಇದನ್ನ ಮಾಡ್ಕೊಳ್ಳೋದು, ಇರಿಟೇಷನ್ ಮಾಡ್ಕೊಳ್ಳೋದು, ಆಂಗ್ಸೈಟಿ ಮಾಡ್ಕೊಳ್ಳೋದು ಎಲ್ಲ ಯುವಕರಲ್ಲಿ ಹೆಚ್ಚಾಗುತ್ತೆ ಹೊರತಾಗಿ ಮಕ್ಕಳಲ್ಲೂ ಅಷ್ಟಿರೋದಿಲ್ಲ. ಯಾಕಂದ್ರೆ ಮಕ್ಕಳು ಏನಿದ್ರು ಕೂಡ ಆಟ ಆಡ್ಕೊಂಡಿರ್ತಾರೆ, ತಕ್ಕ ಮಟ್ಟಿಗೆ ಸ್ವಲ್ಪ ಬೇಜಾರು ಮಾಡ್ಕೊಳ್ಬೋದೇನೋ, ಆದರೆ ಅಷ್ಟರ ಮಟ್ಟಿಗೆ ಹೃದಯ ನಿಂತು ಹೋಗುವಷ್ಟು ಸ್ಟ್ರೆಸ್ ಆಗೋದು ನಾನು ಕೇಳಿಲ್ಲ. ಎಸ್, ಸುಮಿತ್ರಾ ಮೇಡಮ್ ಅವರು, ಈಗ ಈ ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಅಂದರೆ ಯಾವ ಹಂತದಲ್ಲಿ ಈ ರೀತಿಯ ಕಾಯಿಲೆಗಳು ಕಂಡು ಬರುತ್ತೆ ಅಂತ? ಅದೇ ನಾವು ಲೈಕ್ ಮುಂಚೆ ಮೇಡಮ್ ಹೇಳ್ದಂಗೆ ಇದು ಹೊಟ್ಟೆಯಿಂದಾನೇ ಕಾಣಿಸ್ಕೊಳ್ಳುವಂತ ಕಾಯಿಲೆಗಳು ಇರುವಂತ ಚಾನ್ಸಸ್ ಇರುತ್ತೆ. ಒಂದು ಲೇಟ್ ಅಂದ್ರೆ ಕಾಯಿಲೆ ಶುರು ಆಗಿರ್ಬೋದು ಹೊಟ್ಟೆ ಒಳಗಡೆ ಇಂದಾನೆ, ಬಟ್ ಕಾಣಿಸ್ಕೊಳ್ಳೋದು ಲೇಟರ್ ಅಂದ್ರೆ ಸ್ವಲ್ಪ ಅರ್ಲಿ ಚೈಲ್ಡ್ಹುಡ್ ಅಂತ ಹೇಳ್ಬೋದು, ಲೇಟ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು. ಸೊ ಪ್ರಾಬ್ಲಮ್ ಇರೋದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಲೈಕ್ ಹೈಪರ್ಟ್ರೋಫಿ ಅಂತ ಏನು ಹೇಳ್ತಾ ಇದ್ವಿ ಅಂದ್ರೆ ಹಾರ್ಟ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಅದು ದೊಡ್ಡದಾಗಿರ್ಬೋದು. ಅದು ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಇರುತ್ತೆ ಅಂತ ಮಕ್ಕಳಲ್ಲಿ ಮುಂಚೆನೆ ಟ್ರಾನ್ಸ್ಫರ್ ಆಗಿರುತ್ತೆ ಪೇರೆಂಟ್ಸ್ ಇಂದ, ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಅಂತ ಹೇಳ್ತೇವೆ. ಅಂತ ಕಾಯಿಲೆಗಳು ಲೇಟರ್ ಅಲ್ಲೂ ಪ್ರೆಸೆಂಟ್ ಆಗ್ಬೋದು. ಸೊ ಮೋಸ್ಟ್ ಆಫ್ ದಟ್ ಏನನ್ನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹುಟ್ಟೋ ಮಕ್ಕಳಲ್ಲಿ ಲೈಕ್ 2-3 months ಅಲ್ಲಿ ಇದೆ, ತಾಯಿ ಏನಂದ್ರೆ ಜಾಸ್ತಿ ಸ್ಮೋಕ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಅವರಲ್ಲಿ ತುಂಬಾ ಪ್ರೆಷರ್, ಒತ್ತಡ ಇತ್ತು ಜಾಸ್ತಿ, ದೇರ್ ಇಸ್ ನೋ ಒನ್ ಟು ಟೇಕ್ ಕೇರ್, ಇಲ್ಲ ಯಂಗರ್ ಮದರ್ ಅಂತ ಹೇಳ್ತೀವಲ್ಲ, ಲೆಸ್ ದೆನ್ 20 years ಯಂಗರ್ ಮದರ್, ಲಾಟ್ ಆಫ್ ಸ್ಟ್ರೆಸ್ ಇದ್ದಾಗ ಅಂತ ಮಕ್ಕಳಲ್ಲಿ ಸಡನ್ ಡೆತ್ ಆಗುವಂತ ಚಾನ್ಸಸ್ ಹೈ ಇತ್ತು, ಅಂದ್ರೆ ಇನ್ಫೆಂಟ್ ಡೆತ್ ಅಂತ ಹೇಳ್ತೇವೆ. ಸೊ ಇನ್ಫೆಂಟ್ ಡೆತ್ ವಾಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಇದು ಮಗು ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಸ್ಮೋಕಿಂಗ್ ಮಾಡೋದಾಗ್ಲಿ, ಇಲ್ಲ ಲಾಟ್ ಆಫ್ ಸ್ಟ್ರೆಸ್ ಇತ್ತು ಮದರ್ ಅಲ್ಲಿ, ಇಲ್ಲ ಮದರ್ ಆಸ್ ಸಪೋರ್ಟ್ ಸಿಸ್ಟಮ್ ಸೊ ಇಂಥ ಕಾಯಿಲೆಗಳು ಇಟ್ ಕ್ಯಾನ್ ಅಕರ್ ಫ್ರಮ್ ಫೀಟಲ್, ಅಂದ್ರೆ ಫೀಟಸ್ ಮಗು ಹೊಟ್ಟೆಲಿರ್ಬೇಕಂದ್ರೆ ಕಾಣಿಸ್ಕೊಳ್ಬೋದು. ಅದರ್ ಕಾಸಸ್ ಅಂತ ಹೇಳ್ತಾ ಇದೀವಲ್ಲ ಈಗ, ಲೈಕ್ ವೈರಿಂಗ್ ಸ್ಟ್ರಕ್ಚರ್ ಪ್ರಾಬ್ಲಮ್ ಇರ್ಬೋದು, ದಟ್ ಇಸ್ ಎರಿಥ್ಮಿಯಾಸ್ ಅಂತ ಹೇಳ್ತೇವೆ. ಎರಿಥ್ಮಿಯಾಸ್ ಅನ್ನೋದು ಯಾವಾಗ ಬೇಕಾದ್ರೆ ಕಾಣಿಸ್ಕೊಳ್ಬೋದು. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಜೆನೆಟಿಕ್ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಮ್ಯಾನಿಫೆಸ್ಟ್. ಯಾವಾಗ ಬೇಕಾದ್ರೆ ಅದು ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗ್ಬೋದು. ಅದು ಯಾಕೆ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಹಾರ್ಟ್ ಅಲ್ಲಿ, ಅದು ಸಡನ್ ಆಗಿ ಏರುಪೇರು ಆದಾಗ, ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಇದ್ದಾಗ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗುವಂತ ಚಾನ್ಸಸ್ ಇರ್ಬೋದು. ಇಲ್ಲ ಹೈಪರ್ಟ್ರೋಫಿ ಅಂತ ಹೇಳ್ತೇವೆ, ಅಂದ್ರೆ ಹಾರ್ಟ್ ಮಸಲ್ ತುಂಬಾ ನಾರ್ಮಲ್ ಸೈಜ್ಗಿಂತ ತುಂಬಾ ದೊಡ್ಡದಾಯ್ತು, ಮಸಲ್ ಸೈಜ್ ಅಂತ ಹೇಳ್ತೇವಲ್ಲ. ಸೊ ಅದು ಪಂಪ್ ಮಾಡ್ಬೇಕಾದ್ರೆ ಪಂಪ್ ಮಾಡೋ ಬ್ಲಡ್ ಕರೆಕ್ಟ್ ಆಗಿ ರಕ್ತನಾಳಕ್ಕೆ ಹೋಗಲ್ಲ, ಅದು ಸಡನ್ ಆಗಿ ಹಾರ್ಟ್ ಅಲ್ಲೇ ಇರ್ಬೇಕಾದ್ರೆ ಅವಾಗ್ಲೂ ಸಡನ್ ಆಗಿ ಅರೆಸ್ಟ್ ಆಗುವಂತ ಚಾನ್ಸಸ್ ಇರ್ಬೋದು. ದೀಸ್ ಆರ್ ದ ಕಂಡೀಷನ್ ವೇರ್ ಜೆನೆಟಿಕ್ ಪ್ರೀಡಿಸ್ಪೋಷನ್ ಆಲ್ರೆಡಿ ಸಡನ್ ಆಗಿ ಡೆತ್ ಯಾರಂದ್ರೆ ಫ್ಯಾಮಿಲಿಯಲ್ಲಿ ಆಗಿತ್ತು, ಇಲ್ಲ ದರ್ ಇಸ್ ಅ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅರ್ಲಿ ಆನ್ಸೆಟ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಇರೋರಲ್ಲಿ ಇದು ಆಗುವಂತ ಚಾನ್ಸಸ್ ಮಕ್ಕಳಲ್ಲಿ ಇರುವಂತ ಚಾನ್ಸಸ್ ಹೈ ಇರುತ್ತೆ. ಅವಾಗ ಅದಕ್ಕೆ ನಾವು ECG ಮಾಡ್ಬೇಕಾಗುತ್ತೆ. ಅದೇ ಡಾಕ್ಟರ್ ಭರತ್ ಹೇಳ್ದಂಗೆ ECG, ಅರ್ಲಿ ECG ಮತ್ತೆ ಎಕೋ ಮಾಡಿಸಿದ್ರೆ ಇಂಥ ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡಬೇಕು. ಸೊ ದೇರ್ ಆರ್ ಗೈಡ್ಲೈನ್ಸ್, ಯಾವಾಗ ಇದು ಮಾಡಬೇಕು ಈ ಟೆಸ್ಟ್. ಫ್ಯಾಮಿಲಿಯಲ್ಲಿ ಯಾರಿಗಂದ್ರೆ ಸಡನ್ ಡೆತ್ ಆಗಿತ್ತಂದ್ರೆ ಇಂಥ ಮಕ್ಕಳಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಹೈ ರಿಸ್ಕ್ ಇದ್ದಾಗ, ಆರ್ ದೇರ್ ವಾಸ್ ಅ ಸಿಬ್ಲಿಂಗ್ ಡೆತ್, ಲೈಕ್ ಮಗು ಪ್ರೀವಿಯಸ್ ಸಡನ್ ಡೆತ್ ಇತ್ತು, ಕಾರಣ ಗೊತ್ತಿರಲಿಲ್ಲ ಇದ್ದಾಗ, ಅಂತ ಮಕ್ಕಳಲ್ಲಿ ಈ ಟೆಸ್ಟ್ ಯಾವಾಗ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಇದನ್ನ ಫಾಲೋ ಮಾಡಿದ್ರೆ ವಿಲ್ ಕಮ್ ಟು. ಸೊ ದೇ ಆರ್ ಲೈಕ್ ಇಟ್ ಕ್ಯಾನ್ ಸ್ಟಾರ್ಟ್ ಅರ್ಲಿ ಆಸ್ ಫೀಟಸ್ ಅಂತ ಹೇಳ್ತೇವೆ, ಅಂದ್ರೆ ಇಟ್ ಕುಡ್ ಸ್ಟಾರ್ಟ್ ಫೀಟಲ್ ಆನ್ಸೆಟ್ ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಇಟ್ ಸ್ಟಾರ್ಟ್ ಫ್ರಮ್ ದ ವೂಂಬ್ ಆಲ್ಸೋ. ಬರತ್ ಸರ್, ಈಗ ಈ ಕೋವಿಡ್ ಆದ ನಂತರ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ, ಅಂದರೆ ವ್ಯಾಕ್ಸಿನ್ ಎಫೆಕ್ಟಿಂದಾಗಿ ಆಗಿರೋದಾ ಅಥವಾ ಹೇಗೆ? ಸೊ ಇಟ್ಸ್ ಟೂ ಅರ್ಲಿ, ಅಂದರೆ ವ್ಯಾಕ್ಸಿನ್ನಂತ ಕಾರಣ ಅಂತ ಹೇಳಲಿಕ್ಕೆ ಇದು ಇಟ್ಸ್ ಟೂ ಅರ್ಲಿ ಟು ಟೆಲ್. ಬಟ್ ದೆರ್ ಈಸ್ ಎನ್ ಎಂಟಿಟಿ ದಟ್ ಈಸ್, ಈಗ ಹೊಸದೊಂದು ಎಂಟಿಟಿ ಬಂದಿದೆ ಕೊರೋನಾ ಜೊತೆಗೆ. ಸೊ ಮಲ್ಟಿ ಆರ್ಗನ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಅಂತ, MISC ಅಂತ. ಅದರಿಂದ ಹಾರ್ಟಿಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ, ಬಟ್ ಅದು ವ್ಯಾಕ್ಸಿನಿಂದ ಅಲ್ಲ, ಅದು ಕೊರೋನಾ ವೈರಸ್ ಇನ್ಫೆಕ್ಷನ್ ಮುಂಚೆ ಆದ್ದರಿಂದ. ಸೊ ಅದೊಂದು ಕಾರಣ ಸಡನ್ ಡೆತ್ ಆಗಲಿಕ್ಕೆ. ಅಲ್ಲಿ ಕೊರೋನರೀಸ್ ಅಂತ ಮೇಡಮ್ ಹೇಳ್ದಂಗೆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋ ಅಂಥ ಕೊರೋನರೀಸ್ ಇರುತ್ತೆ, ಅದರಲ್ಲಿ ಏನಾದರೂ ತೊಂದರೆಗಳಾಯಿತು, ಥ್ರಾಂಬಸ್ ಫಾರ್ಮ್ ಆಯಿತು, ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ.
ಬಟ್ ವ್ಯಾಕ್ಸಿನ್ ಇಷ್ಟು ಬೇಗನೆ ಹೇಳ್ಬಾರ್ದಂತ. ಎಸ್ ವಿಜಯಲಕ್ಷ್ಮಿ ಮೇಡಮ್ ಅವ್ರ, ಈಗ ಈ ಮಕ್ಕಳ ಜೀವನ ಶೈಲಿ ನಾನು ಅದನ್ನ ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ನೀವು ಪ್ರಶ್ನೆ ಕೇಳಿ. ಓಕೆ 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 ಮೇಡಮ್. ಇದನ್ನ ತಪ್ಪು ಕಲ್ಪನೆಯನ್ನ ಜನರಲ್ಲಿ ಹಬ್ಬಿಸ್ತಾ ಇದ್ದಾರೆ. ವ್ಯಾಕ್ಸಿನ್ ಇಂದ ಸಾವಾಗ್ತಾ ಇದೆ ಅಂತ, ಅದು ಶುದ್ಧ ಸುಳ್ಳು. ಓಕೆ ಅದು ಆಗಿರೋದು ಅಮೆರಿಕ ಅಥವಾ ಬೇರೆ ದೇಶಗಳಲ್ಲಿ ಇರುವಂತ RNA ಮಾಲಿಕ್ಯೂಲ್ ಇಂದ ಮಾಡಿರುವಂತ ವ್ಯಾಕ್ಸಿನ್ಗೆ. ಆದ್ರೆ ನಮ್ಮ ದೇಶದಲ್ಲಿ ಮಾಡಿರುವಂತ ವ್ಯಾಕ್ಸಿನ್ ಕಾಮನ್ ಕೋಲ್ಡ್ ಎಡಿನೋ ವೈರಸ್ ಅನ್ನ ಅಟಿನೇಟ್ ಮಾಡಿ ಅದ್ರ ಮೇಲೆ ಇದನ್ನ ಅಟಿನೇಟೆಡ್ ಕೊರೋನಾದ್ದು ಬರೀ ಪ್ರೋಟೀನ್, ಸ್ಪೈಕ್ ಪ್ರೋಟೀನ್ ಮಾತ್ರ ಹಾಕಿರೋದು. ಸೊ ಇದರಿಂದ ಯಾವುದೇ ತರದ್ದು ತೊಂದರೆನೂ ಆಗಲ್ಲ. ನಮ್ಮ ದೇಶದ ವ್ಯಾಕ್ಸಿನು ಆಲ್ಮೋಸ್ಟ್ 100%, 99.999% ಸೇಫ್ ಅಂತ ಹೇಳ್ಬೋದು. ನಾನು 3 ಡೋಸ್ ತಗೊಂಡಿದ್ದೀನಿ, ಏನೂ ಆಗಿಲ್ಲ. ಅಮೇರಿಕ ಬೇರೆ ವೆಸ್ಟರ್ನ್ ಅದು ಮಾಲಿಕ್ಯೂಲೇ ಅಂದ್ರೆ DNA ಅಲ್ಲ, RNA ಮಾಲಿಕ್ಯೂಲ್ ತಗೊಂಡು ಅವರು ಮಾಡಿರೋದು. ಅದರಲ್ಲಿ ನ್ಯೂರೋಪತಿಗಳು, ಬೇರೆ ಕಾಯಿಲೆಗಳು ಎಲ್ಲ ಬಂದಿದೆ. ನಮ್ಮ ದೇಶದ ವ್ಯಾಕ್ಸಿನ್ನು ಅತ್ಯಂತ ಸೇಫ್ ಆಗಿರೋದು, ಓಲ್ಡೆಸ್ಟ್ ಮೆಥಡ್ ಅನ್ನ ಫಾಲೋ ಮಾಡಿದ್ದಾರೆ. ಹಾಗಾಗಿ ಅದರಿಂದ ಅಲ್ಲ. ಎರಡನೇದು ಏನಂತಂದ್ರೆ, ಇತ್ತೀಚಿನ ದಿನದಲ್ಲಿ ಜನರಲ್ಲಿ ದುರಭ್ಯಾಸಗಳು ಜಾಸ್ತಿ ಆಗ್ತಾ ಇದೆ. ಡ್ರಗ್ಸ್ ತಗೊಳ್ಳೋದು ಜಾಸ್ತಿ ಆಗ್ತಾ ಇದೆ, ಡ್ರಿಂಕ್ಸ್ ಮಾಡೋದು ಜಾಸ್ತಿ ಆಗ್ತಾ ಇದೆ, ಸ್ಮೋಕಿಂಗ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಬಿಟ್ಬಿಟ್ಟು ಕೊರೋನಾಗೆ ನಾವು ತಪ್ಪು ಹೊರಸಕ್ ಹೋದ್ರೆ ಅದು ಸರಿ ಆಗೋದಿಲ್ಲ. ವ್ಯಾಕ್ಸಿನೇಷನ್ ಇಂದ 45 ಲಕ್ಷ ಜನರ ಜೀವ ಉಳಿದಿದೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದಾಗ, ನಾವು ನಮ್ಮ ಮಾಡ್ತಾ ಇರೋ ತಪ್ಪನ್ನ ಬಿಟ್ಟು ಕೊರೋನಾ ಜೀವ ಉಳಿಸಿದಂತ ಕೊರೋನಾಗೆ ಬೆರಳು ಮಾಡಿ ತೋರಿಸಿದ್ರೆ ತಪ್ಪಾಗತ್ತೆ ಅಂತ ಖಂಡಿತವಾಗಿ ನಾನು ಅದನ್ನ ಹೇಳ್ತೀನಿ. ಕೊರೋನಾ ನಿಮ್ಮ ಪ್ರಶ್ನೆ ಕೇಳಿ. ಕೊರೋನಾ ಇತ್ತ ಕೊರೋನಾ ಇತ್ತ ನಿಜವಾಗ್ಲೂ ಕೊರೋನಾ ಇತ್ತ? ಮತ್ತೊಂದು ಕೊರೋನಾ ಬಂದಿದೆಯಲ್ಲ ಈಗ. ಇಲ್ಲ, ಅದು ಆ ವೈರಸ್ಸೇ ಬೇರೆ, ಈಗಿನ ವೈರಸ್ಸೇ ಬೇರೆ. ಈಗಿನ ವೈರಸ್ಸು ಹ್ಯೂಮನ್ ಮೆಟಾನಿಮೋನ್ ವೈರಸ್ ಅಂತಂದು, ಇದು ವೈರಲ್ ನಿಮೋನಿಯಾ ಆಗುತ್ತೆ. ಸೊ ವೈರಲ್ ನಿಮೋನಿಯಾನಿಂದ ಮಕ್ಕಳಿಗೆ ಡೆತ್ ಆಗ್ಬೋದು. ಅದು ಇಮ್ಯುನಿಟಿ ಕಡಿಮೆ ಇದ್ದವ್ರಿಗೆ. ಅದು ಕೊರೋನಾ, ಅದು ಲ್ಯಾಬಿಂದ ಬಂದಂಥದ್ದು. ಅದು ಇಡೀ ಜಗತ್ತಿನಿಗೆ ತೊಂದರೆ ಆಗಿತ್ತು. ಅದ್ ಇಡೀ ಜಗತ್ತಿನಲ್ಲಿ ಜನ ಸತ್ತಿದ್ದನ್ನ ನೋಡಿದ್ಮೇಲೆ ಕೊರೋನಾ ಇತ್ತ ಅಂತ ಕೇಳಿದ್ರೆ ನಾವೇನು ಉತ್ತರ ಕೊಡಕ್ಕಾಗತ್ತೆ? ಅಲ್ಲ, ಅಂದ್ರೆ ಕೊರೋನಾ ಸಿಂಪ್ಟಮ್ಸೇ ಇಲ್ಲಿ ಇದೆ ಅಂತ ಹೇಳಿದಾಗ ಇಲ್ಲಿ ಏನಿಲ್ಲ. ಈಗ ಆರಂಭದಲ್ಲಿ ಹೇಳ್ತಾ ಇರೋದು ಏನ್ ಸಮಸ್ಯೆ ಆಗೋದಿಲ್ಲ, ಈ ವೈರಾಣು ಏನ್ ಸಮಸ್ಯೆ ಇಲ್ಲ ಅಂತ. ಬಟ್ ಹಾಗಾದ್ರೆ ಕೊರೋನಾ ಇತ್ತ ಅಂತ? ಯಾಕಂದ್ರೆ ಅದೇ ಸೇವೆ ಸಿಂಪ್ಟಮ್ಸ್ ಇತ್ತಲ್ಲ. ಇಲ್ಲ, ಆ ತರ ಹೇಳಕ್ಕಾಗಲ್ಲ. ಕೊರೋನಾ ಇತ್ತು, ಜನ ಸತ್ತಿದ್ದಾರೆ. ಎಷ್ಟೊಂದು ಜನರ ಮನೆಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಂಥ ಭಯಂಕರವಾದಂಥ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ನೀವು ನೋಡಿದ್ದೀರಿ. ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ, ಎಕಾನಮಿಗಳೆಲ್ಲ ಕ್ರಾಶ್ ಆಗಿ ಹೋಗ್ಬಿಟ್ಟಿದೆ. ಅಂಥದ್ರಲ್ಲಿ ಕೊರೋನಾ ಇತ್ತ ಅಂತ ಪ್ರಶ್ನೆ ಕೇಳಿದರೆ ಡಾಕ್ಟರ್ಗಳು ಏನು ಉತ್ತರ ಕೊಡೋಕ್ಕಾಗತ್ತೆ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಸೀತಾರಾಮನ್ಗೆ ಏನಾಗಬೇಕು ಅಂತ ಕೇಳಿದಂಥ ಪ್ರಶ್ನೆ ಆಯ್ತು ಅಂತ ಹೇಳಿ ಜನ ಏನ್ ಮಾತಾಡೋ ಇದು ಮೆಡಿಕಲ್ ಮಾಫಿಯಾ ಅನ್ನೋ ಥರನೇ ಮಾತಾಡ್ತಿದ್ದಾರೆ. ಇಲ್ಲ, ಆ ಜನ ಮಾತಾಡೋರ್ಗೆ, ಮೂರ್ಖರಿಗೆ ನಾವು ಏನಂತ ಹೇಳಕ್ಕಾಗತ್ತೆ? ಸಾವನ್ನ ನೋಡಿಲ್ವಾ ಕಣ್ಣಿಂದ ಅವರು? ಜನ ಹಾಳಾಗಿದ್ದು, ಕುಟುಂಬ ಹಾಳಾಗಿದ್ದನ್ನ ನೋಡಿಲ್ವಾ? ನನ್ನ ಮೊಮ್ಮಗಳ ಡಾನ್ಸ್ ಟೀಚರೇ ತೀರ್ಕೊಂಡ್ರು. ಆ 2 ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಯ್ತು. ಇಂಥವ್ರನ್ನೆಲ್ಲ ನೋಡಿದ ಮೇಲೂ ಕೂಡ ಮಾಫಿಯಾ ಅಂತ ಹೇಳೋದು, ನೀವು ನಿಜವಾದ ಮಾಫಿಯಾಗಳಿಗೆ ಧ್ವನಿ ಎತ್ತುತ್ತಾ ಇಲ್ಲ. ಡಾಕ್ಟರ್ಗಳಿಗೆ ಜೀವ ಉಳಿಸಿ ಅವ್ರು ತಮ್ಮ ಪ್ರಾಣವನ್ನ ಕಳ್ಕೊಂಡು ನಿಮ್ಮ ಜೀವ ಉಳಿಸಿದವ್ರಿಗೆ ಮಾಫಿಯಾ ಅಂದ್ರೆ ಇದನ್ನ ನಾನು ಖಂಡಿತವಾಗಿ ಖಂಡಿಸ್ತೀನಿ. ಈ ಮೇಡಮ್, ಈಗ ಮಕ್ಕಳ ಜೀವನ ಶೈಲಿ ಹೇಗಿರ್ಬೇಕು ಅಂತೇಳಿ? ಮಕ್ಕಳ ಜೀವನ ಶೈಲಿ ಹೇಗಿರ್ಬೇಕು ಅಂದ್ರೆ ನಗನಗತಾ ಇರಬೇಕು, ಆಟ ಆಡ್ಕೊಂಡಿರ್ಬೇಕು, ಸಂತೋಷದಿಂದ ಪಾಠ ಓಟ ಆಟ ಓಟ ಎರಡೂ ಅವ್ರಿಗೆ 2 ಕಣ್ಣು 2 ಕೈ ಇದ್ದಾಗಿರ್ಬೇಕು. ಬರೀ ಓದು ಅನ್ನೋದು ಅಲ್ಲ, ಬರೀ ಆಟ ಆಡು ಅನ್ನೋದು ಅಲ್ಲ. ಆದ್ರೆ ಆ ಮಗುವಿಗೆ ಪರಿಪೂರ್ಣ ವ್ಯಕ್ತಿತ್ವ ಬೆಳಿಬೇಕು ಅಂದ್ರೆ ಮಗುವಿಗೆ ಒಳ್ಳೆಯ ಅಭ್ಯಾಸಗಳನ್ನ, ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ಬೇಕಾಗತ್ತೆ. ಸೊ ಹಾಗಾಗಿ ಮೊಬೈಲನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡಬಾರ್ದು. ಮೊಬೈಲಿಂದ ಬರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ ಬ್ರೈನ್ಗೂ ಡ್ಯಾಮೇಜ್ ಆಗುತ್ತೆ. ಮಕ್ಕಳಲ್ಲಿ ಸೃಜನಶೀಲತೆ, ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಕಲಿಕೆ ಕೂಡ ಕಡಿಮೆ ಆಗತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಮೊಬೈಲ್ ಕೊಟ್ಟು ಮಕ್ಕಳನ್ನ ಹಾಳು ಮಾಡಬಾರ್ದು. ಜಂಕ್ ಫುಡ್ ಅನ್ನ ಬಿಡಬೇಕು. ಯಾಕಂದ್ರೆ ಜಂಕ್ ಫುಡ್ಡನ್ನೇ ಇವತ್ತು ಒಬೆಸಿಟಿ ಕಾರಣ ಆಗ್ತಾ ಇರೋದು. ಸೊ ಹಾಗಾಗಿ ಮನೆಯಲ್ಲಿ
ತರಕಾರಿ ಹಣ್ಣುಗಳನ್ನು ಜಾಸ್ತಿ ಕೊಟ್ಟರೆ ಹಣ್ಣಿನಿಂದ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸಿಂದ ಮಕ್ಕಳ ಆರೋಗ್ಯ ಚೆನ್ನಾಗಾಗತ್ತೆ, ಬೆಳವಣಿಗೆ ಚೆನ್ನಾಗಾಗತ್ತೆ. ಮಕ್ಕಳಿಗೆ ಹಾಲು ಕೂಡಿಸೋದನ್ನು ಕಲಿಸ್ಬೇಕು. ಈ ಕೋಕೋ ಕೋಲಾ, ಪೆಪ್ಸಿ ಅಂತ ಏರಿಯೇಟೆಡ್ ಡ್ರಿಂಕ್ಸ್ನ ಕೊಡಬಾರ್ದು. ಅದರಿಂದ ಕೂಡ ಮೆಟಬಾಲಿಕ್ ಸಿಂಡ್ರೋಮ್ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು ಮೊದಲು ತಂದೆ ತಾಯಿಗಳು ಕಲಿಬೇಕು. ಯಾಕಂದರೆ ಅವರೇ ಮೊಬೈಲ್ ಕೊಟ್ಟು, ಅವರೇ ಕೋಕೋ ಕೋಲಾ ಕುಡಿಸಿ, ಅವರೇ ಜಂಕ್ ಫುಡ್ದು ಚಿಪ್ಸ್ ಪ್ಯಾಕೆಟ್ ತಂದು ಕೊಟ್ಟರೆ ಅದರಲ್ಲಿ ಸಾಲ್ಟ್ ಹೆಚ್ಚಿರುತ್ತೆ, ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ, ಅದರಲ್ಲಿ ಟೇಸ್ಟ್ ಎನ್ಹ್ಯಾನ್ಸರ್ ಇರುತ್ತೆ, ಅದು ಆರೋಗ್ಯ ಕೆಡಿಸುತ್ತೆ ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಾಗಬೇಕು. ಎಲ್ಲ ಬೇಕರಿ ಐಟಮ್ಗಳಲ್ಲೂ ಕೂಡ ಟ್ರಾನ್ಸ್ ಫ್ಯಾಟ್ಸ್ ಇರೋದ್ರಿಂದ ಮುಂದೆ ಅವ್ರಿಗೆ ಹೃದಯಾಘಾತ ಹಾಕೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಪಾಲಕರು ಪೋಷಕರು ತಿಳ್ಕೊಳ್ಬೇಕಾದಂಥ ವಿಚಾರ. ಎಸ್ ಸುಮಿತ್ರಾ ಮೇಡಮ್ ಅವರೀಗ ಇತ್ತೀಚೆಗೆ ಈ ಕಳೆದ 3-4 ವರ್ಷದಿಂದ ನೋಡಿದಾಗ ಈ ಪ್ರಕರಣ ಜಾಸ್ತಿ ಆಗ್ತದೆ. ಎಲ್ಲೋ ಒಂದು ಕಡೆ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬರೀ ಮೊಬೈಲಲ್ಲೇ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅದು ಒಂದು ಕಾರಣ ಆಗ್ಬೋದಾ? ಮೊಬೈಲ್ ಇದ್ರೇ ಊಟ ಮಾಡೋದು ಆಗಿರ್ಬೋದು, ಅಥವಾ ಮೊಬೈಲ್ ನೋಡದೇ ಇದ್ದಾಗ ಒಂಥರ ಆ ಟ್ರೆಸ್ ಇಲ್ಲದೆ ಇರೋದು. ಸೊ ಆ ರೀತಿಯ ಅಂದರೆ ಆ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಮಗು ಬೇರೆ ಥರನೇ ನೋಡುವಂತಾಗಿರ್ಬೋದು, ಅಥವಾ ಪೋಷಕರು ಒತ್ತಡ ಹಾಕಿದಾಗ ಇದೊಂದು ಕಾರಣ ಆಗ್ಬೋದಾ ಸೋಷಿಯಲ್ ಮೀಡಿಯಾ? ಅದೇ ನೀವು ಹೇಳ್ದಂಗೆ ಮೊಬೈಲ್, ಅದೇ ಕೋವಿಡ್ ಟೈಮಲ್ಲಿ ಏನಾಯ್ತು, ಮೋಸ್ಟ್ ಆಫ್ ದ ಮಕ್ಕಳು ಮನೇಲೇ ಇರ್ತಿದ್ರು. ಸೊ ಪೇರೆಂಟ್ಸ್ ವರ್ಕ್ ಫ್ರಮ್ ಹೋಮ್ ಪ್ರೆಷರ್ ಇರ್ತಿತ್ತು ಅವ್ರಿಗೆ. ಸೊ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮಕ್ಕಳನ್ನ ದೇ ಜಸ್ಟ್ ಅಲೌ ದಮ್ ಟು ಇದು ಏನಂತ ಹೇಳ್ತೇವೆ, ಮೊಬೈಲ್ ನೋಡೋದಾಗ್ಲಿ, ಟ್ಯಾಬ್ ನೋಡೋದಾಗ್ಲಿ, ಇಲ್ಲ TV ನೋಡೋದಾಗ್ಲಿ ವಿತೌಟ್ ಪೇರೆಂಟಲ್ ಸೂಪರ್ವೈಸನ್. ಸೊ ಏನಾಯ್ತು, ಆ ಟೈಮಲ್ಲಿ ದೇ ವಿಲ್ ಬಿಕಮ್ ಲೈಕ್ ಕೈಂಡ್ ಆಫ್ ಅಡಿಕ್ಷನ್ ಆಯ್ತು. ಅದರಿಂದ ಪ್ರಾಬ್ಲಮ್ಸ್ ಹೆಚ್ಚಾಗಿದೆ ಅವ್ರದ್ದು. ಲೈಕ್ ಪೋಸ್ಟ್ ಕೋವಿಡ್ ಅಂಡ್ ಪ್ರೀ ಕೋವಿಡ್ ಅಂತ ತಗೊಂಡ್ರೆ, ಪೋಸ್ಟ್ ಕೋವಿಡ್ ಸ್ಟೇಟಸ್ ಅಲ್ಲಿ ವಾಟ್ ವಿ ಕಾಲ್ ಇಟ್ ಆಸ್ ಆಟಿಸಮ್ ಅಂತ ಹೇಳ್ತೇವೆ. ಅಂದ್ರೆ ಹೈಪರ್ ಆಕ್ಟಿವಿಟಿ ಇರ್ಬೋದು, ಇಲ್ಲ ಆಟಿಸಮ್ ಆಗ್ತಾರೆ, ಅದೆಲ್ಲ ಜಾಸ್ತಿ ಆಗ್ತದೆ. ಸೊ ಡೆಫಿನೆಟ್ಲಿ ಅದು ಇಟ್ ಲೇಡ್ ಆನ್ ಟು ಒಬೇಸಿಟಿ. ಮೇಡಮ್ ಹೇಳ್ದಂಗೆ ಅದು ಒಬೇಸಿಟಿ ರಿಸ್ಕ್ ಜಾಸ್ತಿ ಆಯಿತು. ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ವಾಸ್ ಲೆಸ್. ದೇ ಕೈಂಡ್ ಆಫ್ ಗಾಟ್ ಮೊಬೈಲ್ಗೆ ಮತ್ತು ಟ್ಯಾಬ್ಸ್ಗೆ ತುಂಬ ಅಡಿಕ್ಷನ್ ಆಗಿರೋದ್ರಿಂದ, ಅವ್ರ ಆಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ ಇಟ್ ಲೆಡ್ ಆನ್ ಟು ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಸ್ಲೋಲಿ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಪ್ರೀ ಕೋವಿಡ್ ಸ್ಟೇಟ್, ವೇರ್ ಫ್ಯಾಮಿಲಿ ಔಟಿಂಗ್ ಹೋಗೋದಾಗ್ಲಿ, ಇಲ್ಲ ಒಟ್ಟಿಗೆ ಊಟ ಮಾಡೋದಾಗ್ಲಿ, ಮೊಬೈಲ್ ಫ್ರೀ ಝೋನ್ ಅಂತ ಏನೇ ಹೇಳ್ತೇವೆ, ಔಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ನೋ ಮೊಬೈಲ್ಸ್ ವಿತ್ ಎನಿವನ್. ಸೊ ಅಂತ ಒಳ್ಳೆ activities or like taking outside. ಈಗ ಕೋವಿಡ್ ರೆಸ್ಟ್ರಿಕ್ಷನ್ ಇಲ್ಲದೆ ಇದ್ದಾಗ there is no reason for them to stay at home and see watch or anything like that. Take them where they can involve in some physical activity or music ಇರ್ಬೋದು, ಇಲ್ಲ some sports ಥರ ಆಕ್ಟಿವಿಟೀಸ್ ಇರ್ಬೋದು. ಇದರಲ್ಲಿ ಮಕ್ಕಳನ್ನ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡಬೇಕು rather than allowing them to see TV. ಒಂದೇ ಸತಿ ಮಾಡೋಕ್ಕಾಗಲ್ಲ ನಿಮಗೆ. ಒಂದೇ ಸತಿ ಟಿವಿನ ಸಡನ್ ಆಗಿ ಬಿಡಿಸಿದ್ರು ಕಷ್ಟ ಆಗುತ್ತೆ ಅಂದಾಗ ಸ್ಲೋಲಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತೇವೆ ನಾವು, ಸ್ಕ್ರೀನ್ ಟೈಮ್ನ ಸ್ಲೋಲಿ ರೆಡ್ಯೂಸ್ ಮಾಡ್ಕೊಂಡು ಅದನ್ನ ತಕ್ಕ ಮಟ್ಟಿಗೆ ವಿಚ್ ಇಸ್ ಇನ್ಫಾರ್ಮೇಟಿವ್ ಟು ದ ಕಿಡ್ಸ್. ಮಕ್ಕಳಲ್ಲಿ ಯಾವುದೇ ಇನ್ಫಾರ್ಮೇಷನ್ ಒಳ್ಳೇದು ಕೊಡೋ ಅಂತ TV ಪ್ರೋಗ್ರಾಮ್ನ ಅಲೌ ಮಾಡಬೇಕು ಹೊರತು ದ ಸ್ಕ್ರೀನ್ ಟೈಮ್ನ ನಾವು ರೆಡ್ಯೂಸ್ ಮಾಡಬೇಕಾಗತ್ತೆ. ಎಸ್ ಬರುತ್ತೆ ಸರಿ. ಈ ಕಾಯಿಲೆಯಿಂದ ಮಕ್ಕಳನ್ನು ರಕ್ಷಣೆ ಮಾಡೋದು ಹೇಗೆ ಸರ್? ಡೆಫಿನೆಟ್ಲಿ ಈಗ ಸಡನ್ ಡೆತ್ ಆಗಿದೆ ಅಂತಂದರೆ ನೋ ಒನ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ದಟ್. ಬಟ್ ಅಬೌಟ್ ಇಟ್ ಸಡನ್ ಡೆತ್, ಸೊ ಅಬೌಟ್ ಆಗಿದೆ, ಸೊ ತಕ್ಷಣ ಟ್ರೀಟ್ಮೆಂಟ್ ಸಿಕ್ಕಿದೆ ಅಂದ್ಕೊಂಡಂಗೆ ಆಸ್ಪತ್ರೆಗೆ ಬಂದಿದ್ದಾರೆ, ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ, ಕಾಯಿಲೆ ಗೊತ್ತಾಗಿದೆ ಅಂತಂದರೆ ಆ ಕಾಯಿಲೆ ಯಾವ ಕಾಯಿಲೆ ಇದೆ ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು. ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಪ್ರಾಬ್ಲಮ್ ಆಗಿದೆಯಾ, ಅಥವಾ ರಕ್ತನಾಳಗಳಲ್ಲಿ ಬ್ಲಾಕಿಂದ ಹಂಗಾಗಿದೆಯಾ, ಅಥವಾ ಹುಟ್ಟಾಗ್ಲಿಂದನೇ ಹಾರ್ಟಲ್ಲಿ ರಂಧ್ರ ಹೋಲ್ಸಿಂದ ಆಗಿದೆಯಾ, ಅಥವಾ ಸೈನೋಟಿಕ್ ಆರ್ಟಿಸ್ ಕೆಟ್ಟ ರಕ್ತ ಒಳ್ಳೆ ರಕ್ತ ಮಿಕ್ಸ್ ಆಗಿ ಇದರಿಂದ ಆಗಿದೆಯಾ ಅಂತ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಇಫ್ ಇಟ್ ಇಸ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದನೇ ಆಗಿದೆ ಅಂತಂದರೆ ಅದಕ್ಕೆ ಆದ ತಂದೆಯಾದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಇದೆ. ಮೆಡಿಕಲ್ ಫಾಲೋಡ್ ಬೈ ಇಂಟರ್ವೆನ್ಷನಲ್ ಫಾಲೋಡ್ ಬೈ ಸರ್ಜಿಕಲ್. ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ ಇದೆ. ಏನು ನಮಗೆ ಎದೆ ಬಡಿತ ಜೋರಾಗುತ್ತೆ, ಪಾಲ್ಪಿಟೇಷನ್ಸ್, ಅರಿದ್ಮಿಯಾಸ್ ಅಂತ, ಅದನ್ನ ತಡೆಗಟ್ಟಲಿಕ್ಕೆ ಮೆಡಿಸಿನ್ಸ್ ಕೊಟ್ಕೊಂಡು ಕಂಟ್ರೋಲ್ ಮಾಡಿಟ್ಕೋಬೋದು. ಅದರಿಂದನೂ ಆಗ್ತಾ ಇಲ್ಲ ಅಂತಂದರೆ ನಾವು ICDs ಅಂತ ಹೇಳ್ತೀವಿ. ಸೊ ICDs ಅಂದರೆ ಅದು ತಡೆಗಟ್ಟುತ್ತದೆ. ಸೊ ಅದನ್ನ ಇಂಪ್ಲಾಂಟ್ ಮಾಡ್ತೀವಿ. ಅದು ಆಗಲಿಲ್ಲ ಅಂತಂದರೆ ವಿ ಕ್ಯಾನ್ ಅಬ್ಲೇಟ್ ಇಟ್. ಸೊ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸ್ ಅಂತ ಕರಿತೀವಿ. ಇದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಾಯಿದ್ರೆ, ಇಲ್ಲ ಈಗ ಮೇಡಮ್ ಹೇಳ್ದಂಗೆ ರಂಧ್ರ ಇದೆ, ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಕೋಆಕ್ಟೇಷನ್, ವ್ಯಾಲ್ಸ್ಗಳಲ್ಲಿ ಸ್ಟೀನೋಸಿಸ್ ಇದೆ, ಅಬ್ಸ್ಟ್ರಕ್ಷನ್ ಇದೆ ಅಂತಂದರೆ ಬೆಲೂನ್ ಹಾಕಿ ಡೈಲೈಟ್ ಮಾಡ್ತೀವಿ. ಅಥವಾ ಮಾರ್ಫನ್ ಸಿಂಡ್ರೋಮ್ ಅಂತ ಕೆಲವೊಂದಷ್ಟು ಸಿಂಡ್ರೋಮ್ಸ್ ಇರುತ್ತೆ. ಅದರಿಂದ ಮೇನ್ ಹೈವೇ ಫ್ರಮ್ ದ ಹಾರ್ಟ್, ಅಯೋಟ ಅಂತ ಕರಿತೀವಿ, ಅದೆಲ್ಲ ಡೈಲೈಟೆಡ್ ದಪ್ಪ ಆಗೋಗಿರುತ್ತೆ. ಅವುಗಳನ್ನೆಲ್ಲ ಸರ್ಜರಿ ಮಾಡಿ ರಿಪೇರ್ ಮಾಡ್ತೀವಿ. ಅವುಗಳು
ಸಡನ್ ರಪ್ಚರ್ ಆಗೋ ಸಾಧ್ಯತೆ ಇರುತ್ತೆ. ಅವುಗಳನ್ನೆಲ್ಲ ರಿಪೇರಿ ಮಾಡ್ತೀವಿ. ಸೊ ಈ ಥರ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುತ್ತೆ ತಂದೆ. ಕೆಲವೊಮ್ಮೆ ಟ್ಯೂಮರ್ಸ್ ಇರುತ್ತೆ, ಕಾರ್ಡಿಯಾಕ್ ಟ್ಯೂಮರ್ಸ್. ಆ ಟ್ಯೂಮರ್ಸ್ನ ರಿಸೆಕ್ಟ್ ಮಾಡ್ತೀವಿ. ಸೊ ಫಸ್ಟು ನಾವು ಕಾಯಿಲೆ ಕಂಡುಹಿಡಿಬೇಕು, ಅದಕ್ಕೆ ನೆಕ್ಸ್ಟ್ ತಂದೆ ಆದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಎಸ್ ವಿಜಯಲಕ್ಷ್ಮಿ ಮೇಡಮ್, ಈಗ ಪ್ರಮುಖವಾಗಿ ಈ ರೀತಿಯ ಕಾಯಿಲೆ ಬರೋದಕ್ಕೆ ಅಥವಾ ಹೃದಯಘಾತ ಆಗೋದಕ್ಕೆ ವಂಶಾವಳಿ ಏನಾದರೂ ಕಾರಣ ಆಗುತ್ತೆ ಅಂದರೆ ವಂಶೀಯವಾಗಿ ಆ ರೀತಿ ಇರುತ್ತಾ ಏನಾದರೂ? ಹೌದು, ಖಂಡಿತ. ಇದು ಅನುವಂಶಿಕವಾಗಿ ಬರೋದು. ಆಗಲೇ ಸುಮಿತ್ರಾ ಅವರು, ಭರತ್ ಅವ್ರು ಹೇಳಿದ್ರಲ್ಲ, ಹೈಪರ್ಟ್ರೋಫಿಕ್ ಕಾರ್ಡಿಯೋಮ್ಯೋಪತಿ ಅನ್ನೋದು ಆಟೋಸೋಮಲ್ ಡಾಮಿನೆಂಟ್. ಅದು ಗ್ಯಾರಂಟಿ ಬಂದೇ ಬರುತ್ತೆ. ಅದ್ರ ಜೊತೆಗೆ ಈ WPW ಸಿಂಡ್ರೋಮು ಇಂಥವು ಕೂಡ, ಲಾಂಗ್ ಕ್ಯೂಟಿ ಸಿಂಡ್ರೋಮು ಅದು ಕೂಡ ಫೆಮಿಲಿಯಲ್ ಆಗಿ ಬರುತ್ತೆ. ಸೊ ಹಾಗಾಗಿ ಕುಟುಂಬದಲ್ಲಿ ಯಾರಿಗಾದರೂ ಕಾಯಿಲೆ ಇದ್ರೆ ಇಡೀ ಕುಟುಂಬದ ಎಲ್ಲ ಜನರನ್ನ ಟೆಸ್ಟ್ ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಎರಡನೇದು ಅಂತಂದರೆ ತಾಯಿ ತಂದೆ ಸರಿಯಾಗಿ ಅವರು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸರಿಯಾಗಿಲ್ಲದೆ ಇದ್ದರೆ, ತಾಯಿ ಫೋಲಿಕ್ ಆ್ಯಸಿಡ್ ತಗೊಂಡು ಒಳ್ಳೆಯ ಮಾರ್ಗದಲ್ಲಿ ಇರದೇ ಇದ್ದರೆ, ಅದು ತಪ್ಪು ಮಾಡ್ತಾ ಇದ್ರೆ, ಅಂದರೆ ಸ್ಮೋಕಿಂಗು, ಡ್ರಿಂಕಿಂಗು, ಡ್ರಗ್ಸು ತಗೊಳ್ತಾ ಇದ್ದರೆ ಅದು ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲ ಥರದ ಪ್ರಿಕಾಷನ್ನು ತಗೊಳ್ಬೇಕು. ಒಂದ್ಸಲ ಜಾನ್ ಎಫ್ ಕೆನಡಿ ಯುನಿಸೆಫ್ನಲ್ಲಿ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ, ದ ಚಿಲ್ಡ್ರನ್ ಮೇ ಬಿ ವಿಕ್ಟಿಮ್ ಆಫ್ ದೇರ್ ಫೇಟ್, ಬಟ್ ಲೆಟ್ ದೆಮ್ ನಾಟ್ ಬಿ ವಿಕ್ಟಿಮ್ ಆಫ್ ಅವರ್ ನೆಗ್ಲಿಜೆನ್ಸ್ ಅಂತ. ಪಾಪ ಅವರು ಬಡತನದಲ್ಲಿ ಹುಟ್ಟಿರ್ಬೋದು, ಯಾವುದೋ ತೊಂದರೆಯಿಂದ ಹುಟ್ಟಿರ್ಬೋದು, ತಂದೆ ತಾಯಿಗಳ ತಪ್ಪಿನಿಂದ ಹುಟ್ಟಿರ್ಬೋದು. ಆದರೆ ಆ ಮಗು ಹುಟ್ಟಿದ ಮೇಲೆ ಅದು ಸಾವು ಬರದಾಗೆ ನೋಡ್ಕೊಳ್ಳೋದು ನಮ್ಮ ಎಲ್ಲರ ಕರ್ತವ್ಯ. ಸರ್ಕಾರ ಸ್ಕೂಲ್ ಚೆಕಪ್ಪನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಪ್ರತಿ ಶಾಲೆಗಳಲ್ಲಿ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ತಿಳ್ಕೊಳ್ಬೇಕು. CPR ಮಾಡೋದನ್ನು ಶಾಲೆ ಟೀಚರ್ಗಳಿಗೆ ಎಲ್ಲ ಸ್ಕೂಲುಗಳಲ್ಲೂ ಕಾಲೇಜ್ಗಳಲ್ಲೂ ಕಲಿಸ್ಕೊಡ್ಬೇಕು. ಇದರ ಜೊತೆಗೆ ಮಕ್ಕಳಿಗೆ ಜಂಕ್ ಫುಡ್ಡಿಂದ, ಮೊಬೈಲಿಂದ ದೂರ ಇದ್ದು ಆಟ ಆಡಿಕೊಂಡು ಸಂತೋಷದಿಂದ ಪಾಠ ಕಲಿತ್ಕೊಂಡು ಉತ್ತಮ ವ್ಯಕ್ತಿಗಳಾಗಿ ಬದುಕಕ್ಕೆ ದುರಭ್ಯಾಸದಿಂದ ದೂರ ಇರೋದನ್ನು ಕಲಿಸ್ಕೊಡ್ಬೇಕು. ಆದರೆ ನೋಡಿ, ನಾವು ಇಷ್ಟು ಶ್ರಮ ಪಡ್ತೀವಿ. ಟೊಬ್ಯಾಕೊ ಫ್ರೀ ಕರ್ನಾಟಕ ಅಂತಂದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ. ನಾನು ಪ್ರೆಸಿಡೆಂಟ್ ಆದಾಗ 10,000 ಸಿಗ್ನೇಚರ್ ತಗೊಂಡು ಗವರ್ನರ್ ಚತುರ್ವೇದಿ ಕೊಟ್ಟು ಸೆಂಟ್ರಿಗೆ ಕಳಿಸಿ ಆ ಸಿಗರೆಟ್ ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಪಿಕ್ಚರ್ ಬರೋ ಹಾಗೆ ಮಾಡಿದ್ವಿ. ಆದರೆ ಒಂದು ಯಶ್ ಪಿಕ್ಚರು ಇನ್ಯಾರ್ದೋ ಪಿಕ್ಚರ್ ಬಂತು ಅಂತಂದರೆ ಮಕ್ಕಳು ಸಿಕ್ಕಾಪಟ್ಟೆ ಸ್ಮೋಕಿಂಗ್ ಶುರು ಮಾಡಿಬಿಡ್ತಾರೆ. ನಾವು ಮಾಡಿರೋ ಎಲ್ಲ ಕೆಲಸನೂ ವ್ಯರ್ಥ ಆಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಏನೋ ದುಡ್ಡು ಬಂತು, ದುಡ್ಡಿಗೋಸ್ಕರ ಅವ್ರು ಕೆಲಸ ಮಾಡಿದರೆ, ಹಣಕ್ಕೋಸ್ಕರ ಹೆಣ ಬೀಳ್ಸೋ ಕೆಲಸ ಅದು ಒಳ್ಳೆಯದಲ್ಲ. ನೀವು ಮಾಫಿಯಾ ಅಂತ ಮೆಡಿಕಲ್ ಗನ್ನವರು, ಅದು ಫಿಲ್ಮ್ ಮಾಫಿಯಾಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದರೆ ಎಷ್ಟು ಮಕ್ಕಳ ಬದುಕು ಹಾಳಾಗತ್ತೆ ಅನ್ನೋದ್ರ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಸಮಾಜ, ಸರ್ಕಾರ, ತಂದೆ ತಾಯಿಗಳು ಎಲ್ಲರೂ ಪಾತ್ರ ಇರೋದ್ರಿಂದ ಮಕ್ಕಳು ದೇ ಶುಡ್ ನಾಟ್ ಬಿ ದ ವಿಕ್ಟಿಮ್ ಆಫ್ ಅವರ್ ನೆಗ್ಲೆಕ್ಟ್ ಅಂತ ನಾನು ಹೇಳ್ತೀನಿ. ಎಸ್ ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಸಹಜವಾಗಿ ಒಂಥರ ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ. ಸೊ ನಾವು ಇದರಿಂದ ಬಚಾವಾಗಬೇಕು, ಆರೋಗ್ಯವಾಗಿ ಇರಬೇಕು ಅಂತಂದರೆ ಪ್ರಮುಖವಾಗಿ ಈ ಜಂಕ್ ಫುಡ್ಗಳನ್ನು, ಆಮೇಲೆ ನೀವು ಆಟದ ಕಡೆ ಗಮನ ಕೊಡಿ ಜಾಸ್ತಿ, ಹೆಚ್ಚೆಚ್ಚಾಗಿ ಮೊಬೈಲ್ಗಳನ್ನ ಬಳಸೋದನ್ನು ಕಮ್ಮಿ ಮಾಡಿ, ಆಮೇಲೆ ಈ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಒತ್ತಡ ಅಂತ ಹೇಳ್ತೀವಿ, ಅದರಿಂದ ಹೊರಗಡೆ ಬನ್ನಿ. ಏನು ಮಾಡೋಕ್ಕಾಗಲ್ಲ, ಇದು ಕೊರೋನಾ ಆದ ನಂತರ ಈ ರೀತಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇವೆ. ಬಟ್ ಇದರಿಂದ ಬಚಾವಾಗಬೇಕು ಅಂತಂದರೆ ಇಷ್ಟೇ ಇರೋದು, ನೀವು ಧೈರ್ಯವಾಗಿರಬೇಕಾಗತ್ತೆ, ಏನೂ ಆಗೋದಿಲ್ಲ. ಬಟ್ ಈ ಹೃದಯಾಘಾತ ಅಂತೇಳಿ ಆ ವರ್ಡನ್ನು ಜಾಸ್ತಿ ಕೇಳಿಸ್ಕೋಬಾರ್ದು ಅಷ್ಟೇ, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.